ಇವತ್ತಿನ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಇರುವವರು ನಮ್ಮ ಎಲ್ಲರ ಗುರುಗಳಾದಂತಹ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್. ಪ್ರತಿದಿನ ತಪ್ಪದೆ ನಮಗೆ ಆ ಈ ಒಂದು ಜ್ಞಾನವನ್ನ ಕೊಡ್ತಾ ಇದ್ದಾರೆ. ಈ ಒಂದು ಕ್ಲಾಸ್ ಇಲ್ಲದೆ ಇದ್ರೆ ನಮ್ಗೆ DXN ಇಷ್ಟು ಡೀಪ್ ಆಗಿ ಗೊತ್ತಾಗ್ತಿರ್ಲಿಲ್ಲ ಅನ್ಕೋತೀನಿ. ಸೊ ಅವರಿಗೆ ಇನ್ನು ಹೆಚ್ಚಿನ ಯಶಸ್ಸು ಅವರಿಗೆ ಸಿಗ್ಲಿ ಅಂತ ಹೇಳ್ತೀನಿ. ಅದರ ಜೊತೆಗೆ ನಾವೆಲ್ಲರೂ ಕೂಡ ಅವರಿಗೆ ಗುರುದಕ್ಷಿಣೆ ಅಂದ್ರೆ ಇದನ್ನ ಅವ್ರು ಹೇಳಿದ್ದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಕರೆಕ್ಟ್ ಆಗಿ ಮೀಟಿಂಗಿಗೆ ಬಂದು ಇದನ್ನ ಇನ್ನೂ ಹೆಚ್ಚು ಜನರಿಗೆ ನಾವು ಇದನ್ನ ತಿಳಿಸಿದ್ವಿ ಅಂತ ಹೇಳಿದ್ರೆ ಅದೇ ಅವರಿಗೆ ಗುರುದಕ್ಷಿಣೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಯಾವ ಮೀಟಿಂಗ್ ಅನ್ನ ನಡೆಸೋದು ಕೂಡ ಈಸಿ ಇಲ್ಲ. ವೀಕ್ಲಿ 1 ಮೀಟಿಂಗ್ ಕೊಡ್ಬೇಕು ಅಂದ್ರೆ ಕೂಡ ಎಷ್ಟೊಂದು ಚಾಲೆಂಜಸ್ ನಮ್ಗೆ ಬರ್ತಾ ಇರುತ್ತೆ. ಇಲ್ಲಿವರೆಗೆ ಸಾಕಷ್ಟು DXN ನಲ್ಲಿ ಪ್ರಶಸ್ತಿಗಳನ್ನ ಮತ್ತೆ ಫಾರಿನ್ ವಿದೇಶ ಪ್ರಯಾಣವನ್ನ ಒಂದು 21 ಬಾರಿ ಅಂತ ಅವ್ರು ಹೇಳಿದ್ದಾರೆ. ಈಗ ಪುನಃ ಹೋಗ್ತಾ ಇದ್ದಾರೆ. 21 ಬಾರಿ ಫ್ರೀ ಆಗಿ ವಿದೇಶ ಪ್ರಯಾಣವನ್ನ ಮತ್ತೆ ಸಾವಿರಾರು ಜನರಿಗೆ ಇದರಲ್ಲಿ ಅವಕಾಶ ಇರುವುದನ್ನ ತಿಳಿಸ್ತಾ ಇದ್ದಾರೆ. ಅವರೆಲ್ಲರೂ ಅಂತಹ ಒಂದು ನಮ್ಮೆಲ್ಲರ ನಾಯಕನಿಗೆ ವೆರಿ ಗುಡ್ ಮೋಟಿವೇಟರ್ ಟ್ರೈನರ್ ಅಂತ ಗುರುಗಳಿಗೆ ಎಲ್ಲ ಪಾರ್ಟಿಸಿಪೆಂಟ್ ನ ಪರವಾಗಿ ನಾನು ಈ ವೇದಿಕೆಗೆ ಸ್ವಾಗತವನ್ನ ಬಯಸ್ತೇನೆ. ಎಲ್ಲರೂ ಕೂಡ ಹೆಚ್ಚೆಚ್ಚು ಜನರನ್ನ ಈ ಝೂಮ್ ಮೀಟಿಗೆ ಕರೆತಂದು ಈ ಒಂದು ಇದನ್ನ ಯಶಸ್ವಿ ಮಾಡೋಣ ಅಂತ ಹೇಳ್ತಾ ಈ ವೇದಿಕೆಗೆ ನಿಮ್ಗೆ ಸ್ವಾಗತವನ್ನು ಬಯಸ್ತೇನೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. Okay, good morning everybody. Human nature, human health and nature ಒಟ್ಟಿಗೆ ನಾವಿದ್ದೀವಿ. ನೇಚರ್ ಪ್ರಾಡಕ್ಟನ್ನು ನಾವು ಬಳಸೋದ್ರಿಂದ, ನಾವು ನೇಚರ್ ಪಾರ್ಟ್ ಆಗಿರೋದ್ರಿಂದ, ಆ ಉತ್ಪನ್ನಗಳನ್ನು ಬಳಸೋದ್ರಿಂದ ನಮಗೂ ಕೂಡ ಆರೋಗ್ಯವನ್ನು ನಾವು ತಗೋಬಹುದಂತ. ಅದರಲ್ಲಿ ಇವತ್ತು ನಾವು DXN ಸ್ಪೆಷಲ್ ಪ್ರಾಡಕ್ಟ್ ಮೊರಿಂಗಾ ಬಗ್ಗೆ ಜಾಸ್ತಿ ತಿಳ್ಕೊಳ್ಳೋಣ. ಮೊರಿಂಗಾ ನಿಮಗೆ ತುಂಬ ಎಕಾನಮಿ ಪ್ರಾಡಕ್ಟ್ ಅಂತ ಹೇಳ್ಬೋದು ನಾವು. ಕಂಪೇರಿಂಗ್ ಅದರ್ ಪ್ರಾಡಕ್ಟ್ಸ್, ಕಂಪೇರಿಂಗ್ ಈ ನುಗ್ಗೆ ಸೊಪ್ಪು ಉಂಟಲ್ಲ, ತುಂಬ ನಿಮಗೆ ಇಕಾನಮಿ. ಯಾಕಂದರೆ ಅದು ರೇಟ್ ನೋಡಿದರೆ ನಿಮಗೆ ಕಂಪೇರಿಂಗ್ ಅದರಲ್ಲಿರುವ ಅಂಶ ನೋಡಿದರೆ ತುಂಬ ಜಾಸ್ತಿ ಇದೆ. ಆದರೆ ಅದರ ಪ್ರೈಸ್ ಫ್ಯಾಕ್ಟರ್ ಇದೆಯಲ್ಲ ತುಂಬ ಕಮ್ಮಿ ಇದೆ. ಸಾಧಾರಣ ನಿಮಗೆ ಒಂದು 3 ರೂಪೀಸ್ ಅಂದರೆ 10 ರೂಪಾಯಿಯಲ್ಲಿ ನಿಮ್ಮ ಆರೋಗ್ಯ ನೋಡಿಸ್ಕೊಳ್ಬೋದು. ಬರೀ 10 ರೂಪಾಯಿ, ದಿನಕ್ಕೊಂದು 3 ಮಿನಿಮಮ್ 6 ತಗೊಳ್ಳಿ, ಆದರೆ 3 ಕ್ಯಾಪ್ಸುಲ್ ಅಂದರೆ ಒಂದು 10 ರೂಪಾಯಿ ಆಗ್ತದೆ ನೋಡಿ. 10 ರೂಪಾಯಿ ಖರ್ಚು ಮಾಡೋದ್ರಿಂದ ನಿಮ್ಮ ಹಾರ್ಟು, ಲಿವರು, ಕಿಡ್ನಿ, ವಾಟ್ ಎವರ್ ಇಟ್ ಮೇ ಬಿ, ಸುಮಾರು ಅದರಲ್ಲಿ 300 ಕಾಯಿಲೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅದು ವರ್ಕ್ ಆಗ್ತದಂತ. ಸೊ ಅಂಥ ಒಂದು ಪ್ರಾಡಕ್ಟ್ ನಮ್ಮ ಜೊತೆಗಿದೆ. ಸೊ ಅದರ ಬಗ್ಗೆ ಇವತ್ತು ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋಣ. ಸೊ ಮಾರ್ವಲಸ್ ಮೊರಿಂಗಾ ಅಂತ, ಎ ಗಿಫ್ಟ್ ಫ್ರಮ್ ನೇಚರ್, ಪ್ರಕೃತಿಯ ಒಂದು ಕೊಡುಗೆ. ಮೊರಿಂಗಾ ಒಲಿಫೆರಾ, ಎ ಪ್ಲಾಂಟ್ ರಿನೌಡ್ ಫಾರ್ ಇಟ್ಸ್ ರಿಮಾರ್ಕಬಲ್ ನ್ಯೂಟ್ರಿಷನಲ್ ಬೆನಿಫಿಟ್. ಅಂದರೆ ನ್ಯೂಟ್ರಿಷನ್ನಲ್ಲೇ ಒಂದು ಕ್ರಾಂತಿ ಮಾಡಿದೆ ನೋಡಿ ಇದು. ಯಾಕಂದ್ರೆ ಇದರೊಳಗೆ ಎಲಿಮೆಂಟ್ಸ್ ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಯಾವ ಒಂದು ಆಯುರ್ವೇದಿಕ್ ಉತ್ಪನ್ನಗಳಲ್ಲಿ ಇಷ್ಟು ಐಟಮ್ ಇಲ್ಲ, ಅಷ್ಟು ಇದರಲ್ಲಿದೆ. ಆಲ್ಸೋ ನೋನ್ ಆಸ್ ದ ಡ್ರಮ್ ಸ್ಟಿಕ್ ಟ್ರೀ ಆರ್ ಹಾರ್ಸ್ ರಡಿಶ್ ಟ್ರೀ ಅಂತಲೂ ಕರೀತಾರೆ. ಡ್ರಮ್ ಅಂತ ಹೇಳಿದ್ರೆ ಈ ಡೋಲ್ ಹೊಡಿತಾರೆ. ಡೋಲ್ ಅಂದರೆ ಅದರ ಏನು ಕೋಡು ಅಂತ ಹೇಳ್ಬೋದು. ಅದರ ಫಲ ಅದು ಉದ್ದಕ್ಕಿರ್ತದಲ್ಲ, ಡ್ರಮ್ ಸ್ಟಿಕ್ ಇದ್ದ ಹಾಗೆ, ಅದಕ್ಕೆ ಡ್ರಮ್ ಸ್ಟಿಕ್ ಅಂತ ಕರೀತಾರೆ. ಡ್ರಮ್ ಹಾಗೆ ಕಾಣ್ತದೆ ಕಟ್ ಮಾಡಿದಾಗ. ಇನ್ನೊಂದು ಹಾರ್ಸ್ ರೆಡಿಸ್ಟ್ರಿ ಅಂತಲೂ ಕರೀತಾರೆ. ಎ ಸೋರ್ಸ್ ಆಫ್ ವಿಟಮಿನ್ಸ್, ಮಿನರಲ್ಸ್ ಆ್ಯಂಡ್ ಅಮಿನೋ ಆಸಿಡ್ಸ್ used in traditional medicine for its health supporting properties
ಆಲ್ಸೋ ಕಾಲ್ಡ್ ಆಸ್ ಮಿರಾಕಲ್ ಟ್ರೀ ಆರ್ ಲೈಫ್ ಟ್ರೀ ಅಂತಲೂ ಕರೀತಾರೆ ನೋಡಿ. ಇದು ಯಾವುದಕ್ಕೆ ನೋಡಿ ಈ ಥರ ಹೆಸರುಗಳಿಲ್ಲ. ಬಟ್ ನಾವು ಏನು ಗೊತ್ತಾ, ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ ನಾವು ಅದನ್ನು ಅಷ್ಟಾಗಿ ಯೂಸ್ ಮಾಡೋದಿಲ್ಲ. ಯಾಕಂದರೆ ಎಲ್ಲ ಕಡೆ ಸಿಗ್ತದಲ್ಲ ಅಂತ. ಬಟ್ ಅದರ ಒಂದು ವಿಶೇಷತೆ ನಾವು ನೋಡ್ಕೋಬೇಕಾಗಿದೆ, ಅದರಲ್ಲಿ ಏನೇನು ಉಂಟು ಅಂತ. ಸೊ ಕಂಟೆಂಟ್ 92 ನ್ಯೂಟ್ರಿಯೆಂಟ್ಸ್ ಇದೆ ನೋಡಿ, 92 ನ್ಯೂಟ್ರಿಯೆಂಟ್ಸ್. ಆಂಟಿ ಆಕ್ಸಿಡೆಂಟ್ ಎಷ್ಟಿದೆ? 46, 46 ಆಂಟಿ ಆಕ್ಸಿಡೆಂಟ್ ಇದೆ. ಇಂಥ ಒಂದು ಮೊರಿಂಗಾ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಬಟ್ ಇದ್ರ ಬಗ್ಗೆ ನೀವು ತಿಳ್ಕೊಳ್ಳೋದು ಮಾತ್ರ ಅಲ್ಲ, ನನ್ನ ಲೆಕ್ಕದಲ್ಲಿ ನಾವು ಇದು ನೋಡಿ, ನಾನಂತೂ ಡೈಲಿ ಯೂಸ್ ಮಾಡ್ತೀವಿ, ತಾವು ಕೂಡ ಡೈಲಿ ಇದನ್ನು ಯೂಸ್ ಮಾಡಿದರೆ ಇದು ಜಸ್ಟ್ ಲೈಕ್ ನಿಮಗೆ ಒಂದು ಏನು ಹೇಳ್ತೀರಿ, ಒಂದು ಊಟ ಮಾಡಬೇಕಾದ್ರೆ ಪಲ್ಯ ಕೂಟು ಅಥವಾ ಸಾಂಬಾರು ಅಥವಾ ಚಟ್ನಿ ಅಥವಾ ಉಪ್ಪು ಈ ಥರ ನಾವು ಯೂಸ್ ಮಾಡ್ತೀವಿ, ಅದೇ ಒಂದು ಪಾರ್ಟ್ ಅಂತ ತಗೋಬೇಕು. ಇದನ್ನು ಯಾರು ಡೈಲಿ ಮಿಸ್ ಮಾಡಲೇಬಾರ್ದು ಅಂತ. ಯಾಕೆಂದರೆ ಇದು ತಗೊಳ್ಳೋದ್ರಿಂದ ನಿಮಗೆ ಅದು ಬೆನಿಫಿಟ್, ಸಾವಿರಾರು ಬೆನಿಫಿಟ್, ಒಂದೆರಡಲ್ಲ, ಅಷ್ಟು ಬೆನಿಫಿಟ್ ಇದರಲ್ಲಿದೆ. ಸೊ ಹಾಗಾಗಿ ಇದನ್ನು ಎಷ್ಟು ತಿಳ್ಕೊಂಡ್ರೂ ಕಮ್ಮಿನೇ ಅಂತ ಹೇಳ್ಬೋದು. ಅಂದರೆ ಥ್ಯಾಂಕ್ಸ್ ಟು DX. ಅಫ್ಕೋರ್ಸ್ ನಮ್ಮ ಈಗ ತೋಟ ನನ್ನ ಎದುರುಗಡೆನೇ ಅಲ್ಲಿ ಕಾಣ್ತಾ ಇದೆ ನನಗೆ ಮರ. ಆದರೆ ನಮಗೆ ಎಷ್ಟರ ಮಟ್ಟಿಗೆ ಅದು ಟೈಮ್ ಇದೆ, ಆ ಎಲೆ ತಗೋಬೇಕು, ಎಲೆಯನ್ನು ಕ್ಲೀನ್ ಮಾಡಬೇಕು, ಪುನಃ ತಂದು ಇದನ್ನು ಯೂಸ್ ಮಾಡಬೇಕು, ಟೈಮ್ ಈಸ್ ತುಂಬ ಕಷ್ಟ. ಆದ್ದರಿಂದ ಡಾಕ್ಟರ್ ಲಿಮ್ ಏನು ಮಾಡಿದ್ದಾರೆ, ಇದನ್ನು ಪೌಡ್ರ್ ಮಾಡಿದ್ದಾರೆ, ಎಲೆಯನ್ನು ಪೌಡ್ರ್ ಮಾಡಿ ಕ್ಯಾಪ್ಸೂಲ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಜಸ್ಟ್ ಒಂದು 2-3 ಮಿನಿಟ್ಸ್ ಒಳಗೆ ಬಾಯಿ ಇಟ್ಟು ನೀರು ಕುಡಿದು ಬಿಟ್ರೆ ನಮ್ಮ ಕೆಲಸ ಮುಗಿದೋಯ್ತು. ಇದು ಮತ್ತೆ 90 ಮತ್ತು 180, ಸಾರಿ 360 ಕ್ಯಾಪ್ಸೂಲ್ನಲ್ಲಿ ಬರ್ತದೆ. ಈ ಕ್ಯಾಪ್ಸೂಲಲ್ಲಿ ಒಂದು 300 mg, ಅಂದರೆ ಒಂದು 3 ಕ್ಯಾಪ್ಸೂಲ್ ತಗೊಂಡ್ರೆ ಸಾಧಾರಣ ನೀವು 1 ಗ್ರಾಮ್ ತಗೊಂಡಷ್ಟು ಬೆನಿಫಿಟ್ ನಿಮಗೆ ಸಿಗ್ತದೆ. ಇದೆಲ್ಲ ಯಾರೆಲ್ಲ ತಗೊಂಡಿದ್ರಿ ನೀವು? ಅಟ್ಲೀಸ್ಟ್ ಇಲ್ಲಿ ಇದನ್ನು ರೆಗ್ಯುಲರ್ ಯೂಸ್ ಮಾಡೋರು ಇದ್ದೀರಾ? ಪ್ರತಿದಿನ ಇದನ್ನು ಯೂಸ್ ಮಾಡುವ, ತಪ್ಪದೇ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ ಸಿಸ್ಟಮಲ್ಲಿ. ಮೊರಿಂಗಾ ಈಸ್ ಎ ಪಾರ್ಟ್ ಆಫ್ ಯುವರ್ ಲೈಫ್ ಅಂತ ಹಿರೇಮಠ್ ಅವರು ರೈಸ್ ಮಾಡಿದ್ದಾರೆ. ಇಸ್ ಇಸ್ ಯುವರ್ ಪಾರ್ಟ್ ಅಂತ ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಇದು ವರ್ಕ್ ಆಗ್ತದೆ. ಓಕೆ, ಶೈಲಾ ಶೆಟ್ಟಿ ಅವರು ಯೂಸ್ ಮಾಡ್ತಾರೆ, ಮಲ್ಲಿಕಾರ್ಜುನ್ ಅವರು ಯೂಸ್ ಮಾಡ್ತಾ ಇದ್ದಾರೆ, ವೈಜನಾಥ್ ಪಾಟೀಲ್ ಅವರಿಗೆ ಯೂಸ್ ಮಾಡ್ತಾರೆ. ಸೊ ನಿಮಗೆ ಇದರ ಪವರ್ ನಿಮಗೆ ನೀವು ಅಬ್ಸರ್ವ್ ಮಾಡಲಿಲ್ಲ, ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ತದೆ ಇದರ ಪವರ್ ಎಷ್ಟು ಅಂತ. ಅಷ್ಟು ಪವರ್ಫುಲ್ ಇದೆ. ಮಹಾದೇವ್ ಅವರೇ, ಓಕೆ, ರವಿ ಅವರು, ರಾಘವೇಂದ್ರ ಅವರು, ಗುಡ್, ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದು ನಿಮಗೆ ಡೈರೆಕ್ಟ್ಲಿ ಗೊತ್ತಾಗೋದಿಲ್ಲ, ನಿಮಗೆ ಇಂಡೈರೆಕ್ಟ್ಲಿ ಬೇಕಾದ್ರೆ ನಾನು ಇವತ್ತು ಹೇಳ್ತೀನಿ ನೋಡಿ ಅದು ಹೇಗೆ ನಿಮಗೆ ವರ್ಕ್ ಆಗ್ತದೆ, ಯಾವ ರೀತಿ ಕೆಲಸ ಮಾಡ್ತದೆ ಅಂತ. ಅಷ್ಟು ಕೆಲಸ ಮಾಡ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೊ ಪ್ರತಿಯೊಬ್ಬರು ನಾವು ಈಗ ತುಂಬ ಇಲ್ಲಿ ನೀವು 60 ಜನ ಇದ್ದೀರಿ, ಓನ್ಲಿ 10-12 ಜನ ಯೂಸ್ ಮಾಡಿದರೆ ಉಳಿದವ್ರಿಗೆ ಯಾಕೆ ಇದು ಕಾಸ್ಟ್ಲಿ ಆಯಿತಾ? ಇದು ಕಾಸ್ಟ್ಲಿನೇ ಇಲ್ಲ, ಇದು ಇಟ್ ಈಸ್ ಎ ಕಾಸ್ಟ್ ಎಫೆಕ್ಟಿವ್ ಪ್ರಾಡಕ್ಟ್. ಇದು ಜಸ್ಟ್ ನಿಮಗೆ 10 ರೂಪಾಯಿ, ದಿನಕ್ಕೊಂದು 10 ರೂಪಾಯಿ ಖರ್ಚು ಮಾಡಿದರೆ ನೀವು 3 ಕ್ಯಾಪ್ಸೂಲ್ ತಂದರೆ ಸಾಕಾಗ್ತದೆ ನೋಡಿ. ಬೇಕಾದೇನಾದ್ರು ಪ್ರಾಬ್ಲಮ್ ಇದ್ದರೆ ಮಾತ್ರ ನೀವು ಹೋಗ್ಬೇಕಷ್ಟೇ, ಅದರ್ವೈಸ್ ನಾಟ್ ನೆಸರಿ. ಸೊ ಹಾಗಾಗಿ ದಿಸ್ ಪ್ರಾಡಕ್ಟ್ ಈಸ್ ಎ ಮಿರಾಕಲ್ ಪ್ರಾಡಕ್ಟ್. ಇದನ್ನು ನಿಮಗೆ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ, ಏನೇನಕ್ಕೆ ಯೂಸ್ ಆಗ್ತದೆ, ಯಾವುದಕ್ಕೆಲ್ಲ ಇದ್ರ ಯೂಸ್ ಆಗ್ತದೆ ಅಂತ. ಸೊ ಈಗ 1 by 1 ನೋಡ್ತಾ ಹೋಗೋಣ. ನುಗ್ಗೆ ಸೊಪ್ಪು ಒಳಗಿದೆ ಶಕ್ತಿಯ ಖಜಾನೆ ಅಂತ. ಶಕ್ತಿಯ ಖಜಾನೆ ಅಷ್ಟು ಒಳಗಿದೆ ನೋಡಿ. ಸೊ ಇದೆಲ್ಲ ನಿಮಗೆ ಬೇಕಾದಷ್ಟು ಕನ್ನಡ ವಿಡಿಯೋನು ಬೇಕಾದಷ್ಟು ಇದೆ ಇದರಲ್ಲಿ. ಸೊ ಈ ನುಗ್ಗೆ ಸೊಪ್ಪನ್ನು ಫುಲ್ಲಿ ಡ್ರೈ ಮಾಡ್ತಾರೆ, ಡ್ರೈ ಮಾಡಿ ಪೌಡ್ರ್ ಮಾಡ್ತಾರೆ, ಪೌಡ್ರ್ ಮಾಡಿ ಮೈಕ್ರೋ ಪೌಡ್ರ್ ಮಾಡ್ತಾರೆ, ಪೌಡ್ರ್ ಮಾಡಿ ನಮಗೆ ಕ್ಯಾಪ್ಸೂಲ್ ಮಾಡಿ ಕೊಟ್ಟಿದ್ದಾರೆ. ಸೊ ಕ್ಯಾಪ್ಸೂಲ್ ಯಾಕೆ ಮಾಡಿದ್ದಾರೆ ಅಂದರೆ ನಿಮಗೆ ಈಸಿ ಟು ಕನ್ಸ್ಯೂಮ್, ಈಸಿ ಟು ಲೆಕ್ಕಾಚಾರ ಮಾಡಲಿಕ್ಕೆ, ಅಂದರೆ ಈಸಿ ಎಷ್ಟು ತೊಗೊಳ್ತೀವಿ, ಎಷ್ಟು ಕಾಲ ತೊಗೊಳ್ತೀವಿ ಅದೊಂದು ಲೆಕ್ಕಾಚಾರ ಇರ್ತದೆ. ಸೊ ತುಂಬ ಈಸಿ. ನಾವು ಯಾವಾಗಲೂ ಹಸಿರೇ ಉಸಿರು ಅಂತ, ಇದನ್ನು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಹಸಿರಾಗಿದೆ. ಆದರೆ ಸ್ಟಾರ್ಟಿಗೆ ನಿಮಗೆ ಬರೀ ಸಪ್ಪನ್ನು ಡೈರೆಕ್ಟ್ ತಿನ್ನಲಿಕ್ಕೆ ಸ್ವಲ್ಪ ನಿಮಗೆ ಒಗರಾಗಿ ಕಾಣ್ಬೋದು, ಅಭ್ಯಾಸ ಆಗುತ್ತಕ್ಕ. ಅದಕ್ಕೋಸ್ಕರ ಈ ಕ್ಯಾಪ್ಸೂಲ್ ಇರೋದು ಈಸಿ.
ಈವನ್ ಅದರ ಹೂ ಯೂಸ್ ಆಗ್ತದೆ, ಅದರ ದಂಟ್ ಯೂಸ್ ಆಗ್ತದೆ, ಈವನ್ ಅದರ ಡ್ರಮ್ ಸ್ಟಿಕ್ ಅದು ಕೂಡ ತುಂಬ ಉತ್ತಮವಾಗಿ. ಸೊ ಮೇನ್ ವರ್ಕ್ ಆಗ್ಲಿಕ್ಕೆ ಕಾರಣ ಅಂದರೆ ಇದರಲ್ಲಿ ವಿಟಮಿನ್ ಎ ಹೈಯೆಸ್ಟ್ ಇದೆ ನೋಡಿ. ಸೊ ಹಾಗಾಗಿ ಇದು ಕೆಲಸ ಮಾಡಲಿಕ್ಕೆ ಕಾರಣ. ಆಮೇಲೆ ಇದ್ರ ಜೊತೆಗೆ ವಿಟಮಿನ್ ಸಿ ಇದೆ, ಪೊಟ್ಯಾಷಿಯಂ ಇದೆ, ಕ್ಯಾಲ್ಸಿಯಂ ಇದೆ. ಸೊ ವಿಟಮಿನ್ ಎ ನಮ್ಮ ಬಾಡಿಗೆ ಅಗತ್ಯ ಬೇಕು, ಅದರಲ್ಲಿದೆ. ವಿಟಮಿನ್ ಸಿ ಅಂತೂ ನಿಮಗೆ ಗೊತ್ತೇ ಇದೆ, ಅದು ಬೇಕೇ ಬೇಕು. ಅದರ ಜೊತೆಗೆ ನಮಗೆ ಪೊಟ್ಯಾಷಿಯಂ ಇದೆ, ಹಾಗೆಯೇ ಕ್ಯಾಲ್ಸಿಯಂ ಕೂಡ ಇದರಲ್ಲಿ ಸಫಿಷಿಯೆಂಟ್ ಇದೆ. ಎಷ್ಟಿದೆ ಅಂತ ಇದು ನಮಗೆ ತುಂಬ ಇಂಪಾರ್ಟೆಂಟ್. ಎಷ್ಟು ಜನ ನೀವು ನೋಡಿ, ಬೊಸ್ಲೆ ಸೊಪ್ಪು ಇರ್ಬೋದು, ನುಗ್ಗೆ ಸೊಪ್ಪು ಇರ್ಬೋದು, ಅಥವಾ ಬೇರೆ ಬೇರೆ ಸೊಪ್ಪುಗಳನ್ನು ನೀವು ತಗೊಳ್ತೀರಿ. ನುಗ್ಗೆ ಸೊಪ್ಪು ಬಿಟ್ಟು ಬೇರೆ ಬೇರೆ ಹರಿವೆ ಸೊಪ್ಪು ಇರ್ಬೋದು, ಅಥವಾ ಮೆಂತೆ ಸೊಪ್ಪು ಇರ್ಬೋದು. ಆದರೆ ಇದರಲ್ಲಿರುವ ಕಬ್ಬಿಣದ ಅಂಶ ಇದೆ ನೋಡಿ, ಈ ಬಸಳೆ ಸೊಪ್ಪಿಗಿಂತ ಸುಮಾರು 25% ಜಾಸ್ತಿ ಇದೆ ನೋಡಿ. ಸೊ ಯಾಕೆ ನೀವು ಯೂಸ್ ಮಾಡಬೇಕು, ಇದು ಕಂಪ್ಯಾರಿಸನ್ ಇದೆ, ಅದಕ್ಕೋಸ್ಕರ ನೀವು ಇದನ್ನು ಯೂಸ್ ಮಾಡಬೇಕು. ಒಂದು ನಿಮಿಷ ಅಲ್ಲ ಇಟ್ಟು ಅಂದ್ರೆ ಬೇರೆ ಸೊಪ್ಪುಗಳಿಗಿಂತ ನೀವು ಬೇರೆ ಬೇರೆ ಸೊಪ್ಪು ಯೂಸ್ ಮಾಡ್ತೀರಿ, ಅದಕ್ಕಿಂತ ಎಷ್ಟು ಡಿಫರೆನ್ಸ್ ಇದೆ ಅಂತ. ಸೊ ಹಾಗೇನೆ ನಾವೆಲ್ಲ ಬನಾನಾ ಯೂಸ್ ಮಾಡ್ತೀವಿ. ಬನಾನಲ್ಲಿ ಏನು ಸಿಗ್ತದೆ? ಬನಾನದಲ್ಲಿ ನಮಗೆ ಪೊಟ್ಯಾಷಿಯಂ ಸಿಗ್ತದೆ, ನಮಗೆ ಅಗತ್ಯ ಬೇಕು ಪೊಟ್ಯಾಷಿಯಂ. ಆದರೆ ಬನಾನಕ್ಕಿಂತ 15% ಜಾಸ್ತಿ ಪೊಟ್ಯಾಷಿಯಂ ನೋಡಿ ಇದರಲ್ಲಿ ಸಿಗ್ತದೆ. ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ವಿಟಮಿನ್ ಎ ಬೇಕು. ನಾವು ಏನು ಯೂಸ್ ಮಾಡ್ತೀವಿ? ಕ್ಯಾರೆಟ್ ಯೂಸ್ ಮಾಡ್ತೀವಿ. ಕ್ಯಾರೆಟ್ಗೇನು ರೇಟ್ ಕಮ್ಮಿ ಇದೆಯಾ? ಕಮ್ಮಿ ಇಲ್ಲ. ಬಟ್ ಕ್ಯಾರೆಟ್ಗಿಂತ ವಿಟಮಿನ್ ಎ ಇದರಲ್ಲಿ ಅದಕ್ಕಿಂತ 10 ಟೈಮ್ಸ್ ಜಾಸ್ತಿ ಇದೆ ನೋಡಿ. ಅದರಲ್ಲಿ 10 ಸಿಕ್ಕಿದ್ರೆ ಇದರಲ್ಲಿ 100 ಸಿಗ್ತದೆ. ಯಾಕೆ ಯೂಸ್ ಮಾಡಬೇಕು ಅಂತ, ನಾವು ಮೊಸರನ್ನ ಯೂಸ್ ಮಾಡ್ತೀವಿ, ಮೊಸರು ಮಜ್ಜಿಗೆ ಯೂಸ್ ಮಾಡ್ತೀವಿ. ಏನು ಸಿಗ್ತದೆ ಅದರಲ್ಲಿ? ನಮಗೆ ಪ್ರೋಟೀನ್ ಸಿಗ್ತದೆ. ಬಟ್ ಇದರಲ್ಲಿ ಮೊಸರು ಅಂದರೆ ಯೋಗರ್ಟ್, ಅದಕ್ಕಿಂತ 9 ಪಟ್ಟು ಜಾಸ್ತಿ ಸಿಗ್ತದೆ ನೋಡಿ. ಅಂದರೆ ನೀವು ಜನರಿಗೆ ಇದನ್ನು ಯಾಕೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ತಿಳಿಸ್ಬೇಕು ಅವ್ರಿಗೆ. ನಮಗೆ ವಿಟಮಿನ್ ಸಿ ಬೇಕು. ಏನು ತಗೊಳ್ತೀವಿ ನಾವು? ಲಿಂಬು ತಗೊಳ್ಬೋದು ಅಥವಾ ಆರೆಂಜ್ ತಗೋಬಹುದು. ಬಟ್ ಆರೆಂಜ್ಗಿಂತ ಇದು 7 ಟೈಮ್ ಜಾಸ್ತಿ ಇದೆ ನೋಡಿ. ಮೊರಿಂಗಾದಲ್ಲಿ ಅಥವಾ ನುಗ್ಗೆ ಸೊಪ್ಪಿನಲ್ಲಿ, ನುಗ್ಗೆಕೋಡ್ನಲ್ಲಿ ಅಷ್ಟಿದೆ. ಸೊ ಮೊರಿಂಗಾ ಇಸ್ ಎ ಟ್ರೀ that grows abundantly. ಇಲ್ಲಿ ಟ್ರಾಪಿಕಲ್ ಹೀಟ್ ಎಲ್ಲ ಇದೆ ನೋಡಿ, ಅಲ್ಲಿ ಬೇಕಾದಷ್ಟು ಇದು ಬೆಳೀತದೆ. ಹಾಗಾಗಿ ಇದನ್ನ ಜೀವನದ ಲೈಫ್ ಆಫ್ ಟ್ರೀ ಅಂತ ಹೇಳ್ತಾರೆ. ಟ್ರೀ ಆಫ್ ದ ಲೈಫ್, ಜೀವನದ ಒಂದು ಮರ. ಈ ಜೀವನ ನಡೆಸಬೇಕಾದ್ರೆ ಈ ಮರ ನಮಗೆ ಇದ್ರೆ ಒಳ್ಳೇದು ಅಂತ ಒಂದು ಮರ ನಮಗೆ ಈ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಅದನ್ನ ನಾವು ಎಷ್ಟು ಮಟ್ಟಿಗೆ ಯೂಸ್ ಮಾಡೋದು ಗೊತ್ತಾದ ನಂತರ ನೀವು ಯೂಸ್ ಮಾಡ್ತಾ ಇರ್ಬೇಕಾ. ಹಾಗೆ ಕ್ಯಾರೆಟ್ಟು, ಮಿಲ್ಕು, ಯೋಗರ್ಟ್ ಆ್ಯಂಡ್ ಬನಾನಾ ಆ್ಯಂಡ್ ಸ್ಪಿನಾಚ್ಗಿಂತ ಇಷ್ಟು ಡಿಫ್ರೆನ್ಸ್ ಇದೆ ಅಂತ ಗೊತ್ತಾದ ನಂತರ ನಾವು ಯೂಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ನೋಡಿ. ಈವನ್ ನಿಮಗೆ ಈಗ ನಾನು ಮೇಯ್ನ್ ಐಟಮ್ ಮಾತ್ರ ಹೇಳ್ಬೋದು, ಅದರಲ್ಲಿ ಅಷ್ಟು ಐಟಮ್ ಇದೆ. ಎಷ್ಟೆಷ್ಟಿದೆ ನಿಮಗೆ ಯಾರಿಗಾದ್ರೂ ಕ್ವಶನ್ ಮಾಡಿದ್ರೆ ನೀವು ಇದನ್ನ ತೋರಿಸ್ಬೋದು ಅವ್ರಿಗೆ. ಸೊ ಎನರ್ಜಿ ಇರ್ಬೋದು, ಫ್ಯಾಟ್ ಇರ್ಬೋದು, ಅಥವಾ ಸ್ಯಾಚುರೇಟೆಡ್ ಫ್ಯಾಟ್ ಇರ್ಬೋದು, ಕಾರ್ಬೋಹೈಡ್ರೇಟ್ಸ್ ಇರ್ಬೋದು, ಶುಗರ್ ಇರ್ಬೋದು, ಫೈಬರ್ ಅಂಡ್ ಪ್ರೋಟೀನ್, ಎ, ಇ, ಕೆ, ಸಿ ಅಂಡ್ B1, B2, B6, B12. ಇವನು ಎಷ್ಟೋ ಜೊತೆಗೆ B12 ಬೇಕು ಹೇಳ್ತಾರೆ. ಓನ್ಲಿ ನಿಮಗೆ ನಾನ್ ವೆಜ್ ಸೋರ್ಸ್ ಅಲ್ಲಿ ಸಿಗ್ತದೆ ಅಂತ ಹೇಳ್ತಾರೆ ನೋಡಿ. ಇದರಲ್ಲಿ ವಿಟಮಿನ್ B12 ಇದೆ. ಯಾರಿಗೆಲ್ಲ ಗಂಟು ಪ್ರಾಬ್ಲಮ್, ಲಿಗಮೆಂಟ್ ಪ್ರಾಬ್ಲಮ್ ಅವರಿಗೆಲ್ಲ. ಸೊ ಅದ್ರ ಜೊತೆಗೆ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಐರನ್ ಅಂಡ್ ಜಿಂಕ್. ಸೊ ಸೋರ್ಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟೆಷ್ಟು. ಫ್ರೆಶ್ ಲೀವ್ಸ್ ಅದೆಲ್ಲ, ಡ್ರೈ ಲೀವ್ಸ್ ಅಂಡ್ ಪೌಡರ್ ಅಲ್ಲಿ ಎಷ್ಟಿದೆ ಅಂತ.
ಫ್ರೆಶ್ ಲೀವ್ಸ್ ಅಲ್ಲಿ ನಿಮಗೆ ಕಮ್ಮಿ ಇರ್ತದೆ, ಅದೇ ಡ್ರೈ ಲೀವ್ಸ್ ಅಲ್ಲಿ ಜಾಸ್ತಿ ಇರ್ತದೆ. ಸೊ ಇಟ್ ಈಸ್ ಅ ಡ್ರೈ ಲೀವ್ಸ್ ಇಂದ ತಯಾರು ಮಾಡಿರೋದು ಪೌಡರ್. ಸೊ ವಿಟಮಿನ್ B2 ಅಂದ್ರೆ 20% ಇದೆ ನೋಡಿ, B3 8 ಇದೆ, ವಿಟ್ ಸಿ 17 ಇದೆ, E11 ಇದೆ, ಕ್ಯಾಲ್ಸಿಯಂ 2003 ಇದೆ, ಮೆಗ್ನೀಷಿಯಂ 368 ಇದೆ, ಫಾಸ್ಫರಸ್ ಅಂಡ್ ಪೊಟ್ಯಾಷಿಯಂ ಹೈಯೆಸ್ಟ್ ಇದೆ, ಕಾಪರ್ ಇದೆ, ಇದರಲ್ಲಿ ಕಬ್ಬಿಣದ ಅಂಶ ಇದೆ, ಹೈಯೆಸ್ಟ್ ಕಬ್ಬಿಣದ ಅಂಶ 28 ಇದೆ ನೋಡಿ, ಈವನ್ ಸಲ್ಫರ್ ಇದೆ. ಅಂದ್ರೆ ಇದೊಂದು ಮಿರಾಕಲ್ ಪ್ರಾಡಕ್ಟ್ ಇದು. ಇದು ನೋಡ್ಲಿಕ್ಕೆ ನಾವೇನೋ ಡ್ರಮ್ ಸ್ಟಿಕ್ ನುಗ್ಗೆಕಾಯಿ ಅಂತ ಹೇಳ್ಬೋದು, ಬಟ್ ಇದ್ರ ಒಳಗಡೆ ಇರುವ ಅಂಶ ನೋಡಿದಾಗ ಆಶ್ಚರ್ಯ ಆಗ್ತದೆ. ಇದೇನಿದು? ಈ ಸೊಪ್ಪು ತಿಂದರೆ 300 ರೋಗಗಳು ಮಾಯ ಅಂತಾರ. ಒಂದು ರಿಸರ್ಚ್ ಹೇಳ್ತದೆ, ಕನ್ನಡ ಸಂಜೀವಿನಿ ಅಂತ ಒಂದು ಚಾನಲ್ ಇದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ. ನಮ್ಮ ಕೈಯಲ್ಲಿ ಈ ಡಾಕ್ಟರ್ ಲಿಮ್ ನಿಮ್ಗೆ ಇದನ್ನ ಕೊಟ್ಟಿದ್ದಾರೆ. ನೀವು ಎಲ್ಲೆಲ್ಲೋ ಹೋಗಿ ಏನೇನೋ ಖರ್ಚು ಮಾಡ್ತೀರಿ. ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ರೆ ಮಿನಿಮಮ್ ನಿಮ್ಗೆ 10 ರೂಪಾಯಿ ಆಗ್ತದೆ ಒಂದು ಬಿಸ್ಕೆಟ್ ಪ್ಯಾಕೆಟ್. ಬಟ್ ಅದ್ರಲ್ಲಿ ಏನಿರುವುದಿಲ್ಲ ನಿಮ್ಗೆ, ಅದರಲ್ಲಿ ಹೈ ಕಾರ್ಬೋಹೈಡ್ರೇಟ್ಸ್ ಇರ್ತದೆ, ಸ್ವಲ್ಪ ಸಕ್ಕರೆ ಇರ್ತದೆ ಅಷ್ಟೇ. ಈವನ್ ಅದ್ರ ಜೊತೆಗೆ ಮೈದಾ ಹಾಕಿರ್ತಾರೆ. ಬಟ್ ಇದರಲ್ಲಿ 10 ರೂಪಾಯಿ ಖರ್ಚು ಮಾಡಿದ್ರೆ 300 ರೋಗಗಳು ಮಾಯ ಅಂತ. ನೀವು ಇದನ್ನ ಸರಿಯಾಗಿ ಜನರಿಗೆ ಪೊಸಿಷನ್ ಮಾಡ್ಬೇಕು ಈ ಪ್ರಾಡಕ್ಟ್ ಅನ್ನ. ಈಗ ನೋಡಿ, ನಾವು ಎಲ್ಲೆಲ್ಲ ಯೂಸ್ ಮಾಡ್ತೀವಿ. ಕುಂಬಳಕಾಯಿ ಯೂಸ್ ಮಾಡ್ತೀವಿ, ಆಮೇಲೆ ಮೆಣಸು ಯೂಸ್ ಮಾಡ್ತೀವಿ, ಸೊಪ್ಪು ಯೂಸ್ ಮಾಡ್ತೀವಿ, ಟೊಮೆಟೊ ಯೂಸ್ ಮಾಡ್ತೀವಿ, ಆಮೇಲೆ ಫ್ಲವರ್ ಯೂಸ್ ಮಾಡ್ತೀವಿ, ಆಮೇಲೆ ದಂಟ್ ಯೂಸ್ ಮಾಡ್ತೀವಿ. ಅಂದ್ರೆ ಇದೆಲ್ಲ ನೋಡಿ ಗ್ರೀನ್ಸ್ ಅಲ್ಲ, ಗ್ರೀನ್. ಇದರಲ್ಲೆಲ್ಲ ನಿಮ್ಗೆ ಏನ್ ಸಿಗ್ತದೆ ಅಂತ ಹೇಳಿದ್ರೆ, ನಮ್ಮ ಬಾಡಿಗೆ ಏನ್ ಬೇಕು ಅದೆಲ್ಲ ಇದರಲ್ಲಿ ಸಿಗ್ತದೆ, 100ಕ್ಕೆ 100 ಸಿಗ್ತದೆ, ಡೌಟೇ ಇಲ್ಲ. ಇದ್ರ ಜೊತೆಗೆ ನೀವು ಇದನ್ನ ಒಂದು ಸೇರಿಸ್ಕೊಳ್ಳಿ ಅಂತ ಅಷ್ಟೇ. ಇದ್ರ ಜೊತೆಗೆ ಇದನ್ನ ಒಂದು ಸೇರಿಸ್ಕೊಂಡ್ರೆ ನಿಮ್ಮ ಏನು ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಅಂದ್ರೆ ನಮ್ಮ ಆಹಾರ ಬ್ಯಾಲೆನ್ಸ್ ಆಗ್ತದೆ ಅಂತಾರೋ. ನಿಮ್ಮ ಆಹಾರವನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಇದ್ರ ಜೊತೆಗೆ ನೀವು ಮೊರಿಂಗವನ್ನು ಸೇರಿಸ್ಕೊಳ್ಳಿ. ಮನುಷ್ಯನ ಆರೋಗ್ಯ ಮತ್ತೆ ಅವನ ಲೈಫ್ ಸ್ಟೈಲ್ ಇದು ಸ್ವಲ್ಪ ತಿಳ್ಕೋಬೇಕಾಗ್ತದೆ. ಜನ ಯಾಕೆ ನೀವು ಅದನ್ನು ತಗೋಬೇಕು ಅಂದ್ರೆ ಇದನ್ನು ಹೇಳಬೇಕಾಗ್ತದೆ. ನೋಡೋಣ ಇದೇನಂತ. ಮನುಷ್ಯನ ಆರೋಗ್ಯ ಅವನ ಜೀವನ ಶೈಲಿ ಮೇಲೆ ಅವಲಂಬಿತವಾಗಿದೆ. ದಿನೇ ದಿನೇ ಬದಲಾಗುತ್ತಿರುವ ಈ ಟೆಕ್ನಿಕಲ್ ಮಾಡರ್ನ್ ಯುಗದಲ್ಲಿ ಮನುಷ್ಯನ ಲಿವಿಂಗ್ ಸ್ಟೈಲ್ ಒಂದು ರೀತಿ ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ ಅಂತ. ಕೇಳ್ಕೊಳ್ಳಿ, ನಮ್ಮ ಲೈಫ್ ಮೆಕ್ಯಾನಿಕಲ್ ಆಗಿದೆ. ಅಷ್ಟೇ ಅಲ್ಲ, ಬದಲಾದ ಜೀವನ ಶೈಲಿಯಿಂದ ಅವನ ಫಿಸಿಕಲಿ ಮೆಂಟಲಿ ಪ್ರಭಾವ ಬೀರುತ್ತಿದೆ. ಇದರಿಂದ ಮನುಷ್ಯನ ಫುಡ್ ಸಿಸ್ಟಮ್ ಮೇಲೆ ಇಫೆಕ್ಟ್ ಆಗಿದೆ. ಇದು ಅನೇಕ ಒಂದಲ್ಲ ಒಂದು ರೀತಿಯಲ್ಲಿ ಅನಾರೋಗ್ಯವನ್ನು ತಂದೊಡ್ಡಿದೆ. ದಿನೇ ದಿನೇ ದೈಹಿಕ ಶಕ್ತಿ ಕಳೆದು ಹೋಗುತ್ತಿದೆ. ಸ್ನಾಯು ಸೆಳೆತ, ಕೀಲು ನೋವು, ಮೂಳೆಗಳ ಮೇಲೂ ಪ್ರಭಾವ ಬೀರುತ್ತದೆ. ಇಷ್ಟೆಲ್ಲ ಪ್ರಾಬ್ಲಮ್ ಈ ಮಾಡ್ರನ್ ಲೈಫ್ ಸ್ಟೈಲ್ ಇಂದ ಆಗ್ತಾ ಇದೆ ಅಂತ. ಸೊ ಅದರಿಂದ ಈ ಮಾಡ್ರನ್ ಲೈಫ್ ಸ್ಟೈಲ್ ಅನ್ನ ನಾವು ಸ್ಟಾಪ್ ಮಾಡ್ಲಿಕ್ಕೆ ಆಗ್ತದ ಅಂತ ನಾನು ಕೇಳುದು. ನಿಮ್ಗೆ ಸ್ಟಾಪ್ ಮಾಡ್ಲಿಕ್ಕಾದ್ರೆ ತೊಂದರೆ ಇಲ್ಲ, ಸ್ಟಾಪ್ ಮಾಡ್ಬೋದು. ಸ್ಟಾಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು? ಹೆಲ್ತ್ ಈಸ್ ವೆಲ್ತ್. ಒಂದು ಅಂದಾಜಿನ ಪ್ರಕಾರ 2050ರ ವೇಳೆಗೆ ವಿಶ್ವಾದ್ಯಂತ 1 ಕೋಟಿಗಿಂತಲೂ ಹೆಚ್ಚು ಜನರು ಸ್ನಾಯುಗಳು, ಮೂಳೆಗಳು, ಕೀಲುಗಳ ಅಸ್ವಸ್ಥತೆಯಿಂದ ಬಳಲುತ್ತಾರೆ. ಇನ್ನು ಸಾಧಾರಣ 25 ವರ್ಷದಲ್ಲಿ. ಈಗೆಲ್ಲ 30 ವರ್ಷದವ್ರು ಯಾರೆಲ್ಲ ಇದ್ರೆ, 25 ವರ್ಷದವರೆಲ್ಲ ಇದ್ದಾರೆ, ಸ್ವಲ್ಪ ಯೋಚನೆ ಮಾಡಿ. ನಾವಂತೂ 50 ದಾಟಿದೀವಿ. ಸೊ ಅವರಿಗೆಲ್ಲ ಏನಾಗ್ತದೆ ಅಂದ್ರೆ ಈ ಎಲ್ಲಾ ಪರಿಣಾಮ ಬೀಳ್ತದೆ. ಯಾಕೆಂದ್ರೆ ಲೈಫ್ ಸ್ಟೈಲ್ ಮುಂಬರುವ 3 ದಶಕಗಳಲ್ಲಿ ಮಸ್ಕ್ಯುಲೋಸ್ಕೆಟಲ್ ಡಿಸಾರ್ಡರ್, ಮಸ್ಕ್ಯುಲರ್ ಡಿಸಾರ್ಡರ್ ಪ್ರಕರಣಗಳು ಡಬಲ್ ಆಗುವ ನಿರೀಕ್ಷೆ ಇದೆಯಂತೆ. ಮುಂದಿನ 30 ವರ್ಷಗಳಲ್ಲಿ ಕೀಲುಗಳು, ಸ್ನಾಯುಗಳು ಮತ್ತು ಮೂಳೆಗಳು ಅಸ್ವಸ್ಥತೆಗಳು 115% ಹೆಚ್ಚಾಗುತ್ತದೆ. 5%, 10%, 20% ಅಲ್ಲ,
100%ಗಿಂತ ಜಾಸ್ತಿ. 100 ಜನ ಇದ್ರೆ 115 ಡಬಲ್ ಆಗ್ತದೆ ಎಂದು ದಿ ಲ್ಯಾಂಡ್ಸ್ ರುಮೆಟಾಲಜಿ ಜರ್ನಲ್ ಅಲ್ಲಿ ಪ್ರಕಟವಾದ ಹೊಸ ಅಧ್ಯಯನ ಹೇಳುತ್ತದೆ. ಇದೇನು ಸುಮ್ಮನೆ ಬರೆದಿಲ್ಲ, ಯಾಕಂದ್ರೆ ಜರ್ನಲ್ಸ್ ಅಲ್ಲಿ ಬರಿಬೇಕಾದ್ರೆ ಅವರು ಅಷ್ಟು ರಿಸರ್ಚ್ ಮಾಡಿದ್ರೆ ಮಾತ್ರ ಅದು ಬರ್ತದೆ. ಸೊ ನಮ್ಗೆ ಇದೆಲ್ಲ ಇದಕ್ಕಿಂತ ಹೊರಗೆ ಉಳಿಬೇಕಂತ ಹೇಳಿದ್ರೆ DXN ನಮ್ಗೆ ಈ ಪ್ರಾಡಕ್ಟ್ ಅನ್ನ ಕೊಟ್ಟಿದೆ. DXN ಆಲ್ರೆಡಿ 180 ದೇಶಕ್ಕೂ ಹೋಗ್ಬಿಟ್ಟಿದೆ. ಯಾವ ಅಡ್ವರ್ಟೈಸ್ಮೆಂಟು ಇಲ್ಲ, ಯಾವ ಜಾಹೀರಾತು ಇಲ್ಲ, ಯಾವ ಬೋರ್ಡ್ ಇಲ್ಲ. ಹೋಗ್ತಾ ಇದೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಚಿಂತನೆ ಮಾಡ್ಬೇಕು, ಇದು ಹೇಗೆ ಹೋಗ್ತದೆ, ಇಷ್ಟು ದೇಶದಲ್ಲಿ ಹೇಗೆ ಖರ್ಚಾಗ್ತದೆ. ಜಸ್ಟ್ ನಮ್ಗೆ ನಾವೇ ಚಿಂತನೆ ಮಾಡ್ಬೇಕಂದ್ರೆ ಇದರ ಕ್ವಾಲಿಟಿ, ಇದರ ರಿಸಲ್ಟ್ ಅಷ್ಟು ಇರುವುದರಿಂದ ಜನ ಒಬ್ಬರಿಂದ ಒಬ್ಬರಿಗೆ ಹೇಳಿಬಿಟ್ಟು ಇಷ್ಟು ದೇಶಕ್ಕೆ ಹೋಗಿದೆ ನೋಡಿ. 1 ಊರಲ್ಲ, 2 ಊರಲ್ಲ, 1 ಜಿಲ್ಲೆಯಲ್ಲ, 10 ಜಿಲ್ಲೆಯಲ್ಲ. ಸೊ ಇಡೀ ದೇಶವಲ್ಲ, ಎಲ್ಲಾ ದೇಶಗಳಲ್ಲಿ ಹೋಗಿದೆ ಅಂತ ಹೇಳಿದ್ರೆ ಇದರ ಪವರ್ ಎಷ್ಟಿರಬಹುದು ಅಂತ ನಾವು ಯೋಚನೆ ಮಾಡ್ಬೇಕು. ವಿಟಮಿನ್ ಟ್ರೀ ದ ಮೊರಿಂಗಾ, ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ವಿಟಮಿನ್ ಟಿ ಅಂತಾನೂ ಕರೀತಾರೆ. ಈಗ ಅದರ ಬ್ಯಾಕ್ ಸೈಡ್ ಅಲ್ಲಿ ಕಾಣ್ತಾ ಇದೆ ನೋಡಿ ಮೊರಿಂಗಾ. ಆ ಮೊರಿಂಗಾ ಅಂದ್ರೆ ನುಗ್ಗೆ ಸೊಪ್ಪಿನ ಮರ ಕಾಣ್ತಾ ಇದೆ. ಸೊ ಅದರಲ್ಲಿ ನುಗ್ಗೆ ಕಾಯಿಗಳು ಬಿಟ್ಟಿದೆ ನೋಡಿ, ಜೋತ್ ಬಿಟ್ಟಿದೆ. ಸೊ ಇದಕ್ಕೆ ವಿಟಮಿನ್ ಮರನು ಅಂತ ಕರೀತಾರಂತೆ, ಅಥವಾ ಇದು ಇಂಗ್ಲಿಷ್ ನಲ್ಲಿ ಮೊರಿಂಗಾ ಅಂತ ಕರೀತಾರೆ. ನುಗ್ಗೆ ಸೊಪ್ಪಿನ ಪ್ರಯೋಜನಗಳು, ಏನೆಲ್ಲ ಪ್ರಯೋಜನಗಳು ಇದರಿಂದ ಆಗ್ತದೆ, ಯಾವ್ಯಾವ ಪ್ರಯೋಜನಗಳನ್ನು ನಾವು ಪಡ್ಕೋಬಹುದು ನೋಡ. ನುಗ್ಗೆ ಸೊಪ್ಪಿನಲ್ಲಿದೆ ಆರೋಗ್ಯದ ಪ್ರಯೋಜನಗಳು, ಒಂದೆರಡಲ್ಲ. ಬಟ್ ನಮ್ಗೆ ಸೊಪ್ಪಿಲ್ಲ, ಸೊಪ್ಪೆಲ್ಲ ಈ ಬೆಂಗಳೂರಿನಲ್ಲಿ ಸೊಪ್ಪೆಲ್ಲಿ ಹುಡುಕ್ತವೆ. ಅದಕ್ಕೆ ಕಂಪನಿ ಈ ನುಗ್ಗೆ ಸೊಪ್ಪಿಂದ ಈ ಮೊರಿಂಗಾ ಅಂತ ಒಂದು ಕ್ಯಾಪ್ಸೂಲ್ ಅನ್ನ ರೆಡಿ ಮಾಡಿದೆ. 90 ಮತ್ತೆ 360 ಕ್ಯಾಪ್ಸೂಲ್ ಬರ್ತದೆ. ಸೊ ಇದನ್ನ ನೀವು DXN ನಿಮ್ಗೆ ಕೊಡ್ತದೆ. ನೀವು ಇದನ್ನ ಮನಸ್ಸು ಮಾಡಿದ್ರೆ, ಒಂದು ಕಂಪನಿ ಇದೆ, ಅದ್ರ ಹೆಸರೇನೋ ನನಗೆ ನೆನಪೋಗಿದೆ, ಅದು ಒಂದೇ ಪ್ರಾಡಕ್ಟ್ ತಯಾರು ಮಾಡ್ತದೆ. ಈ ಒಂದೇ ಪ್ರಾಡಕ್ಟ್ ತಯಾರು ಮಾಡಿ ಮಾರ್ಕೆಟ್ ಮಾಡ್ತದೆ ನೋಡಿ. ಮಾರ್ಕೆಟ್ ಮಾಡಿ ಇವತ್ತು ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ, ಅಷ್ಟು ಜನ ಇದರಲ್ಲಿ ಇದ್ದಾರೆ. ಸೊ ಅದ್ರ ಹೆಸರು ಮೊರಿಂಗಾ ಕಂಪನಿನೇ ಇರ್ಬೋದು. ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ ಅವರಿಗೆ ಇದು ತುಂಬಾ ಒಳ್ಳೇದು. ನೀವು ಸ್ಕ್ರೀನ್ ಶಾಟ್ ತೆಗೆದು ಯಾರಿಗಾರು ಕಳಿಸ್ಬಿಡಿ, ನಿಮ್ಮ ಫೇಸ್ ಇದರಲ್ಲಿ ಅಥವಾ ನಿಮ್ಮ ಸ್ಟೇಟಸ್ ಅಲ್ಲಿ ಹಾಕಿ. ರಕ್ತ ಕಡಿಮೆ, ಮೂಳೆ ಸವಕಲು, ಕಫ ಕರಗಿಸಲು ಈ ಸೊಪ್ಪು ರಾಮಬಾಣ ಗೊತ್ತಾ ಅಂತ ಹಾಕ್ಬಿಡಿ. ಡ್ರಮ್ ಸ್ಟಿಕ್ ಅಂತ ಹೇಳ್ಬೇಡಿ. ಆವಾಗ ಅವ್ರು ಕೇಳ್ತಾರೆ ಯಾವ ಸೊಪ್ಪು ಅಂತ ನೋಡಿ, ಆವಾಗ ಹೇಳಿ ನೀವು ಮೊರಿಂಗಾ ಇದೆ. ಸೊ ಆವಾಗ ಅವ್ರ ರೇಟ್ ಗೀಟ್ ಎಲ್ಲ ಕೇಳ್ತಾರೆ, ನೀವು ಅವರಿಗೆ ಕೊಡ್ಬೋದು. ಅಂದ್ರೆ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇಡ್ಬೇಕು. ಕ್ಯೂರಿಯಾಸಿಟಿ ಇದ್ದಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಕೇಳ್ತಾರೋ, ನೀವು ನುಗ್ಗೆ ಸೊಪ್ಪು ಅಂತ ಹೇಳಿದ್ರೆ ಮತ್ತೆ ನೆಗ್ಲೆಕ್ಟ್ ಮಾಡ್ತಾರೆ. ನೀವು ಅದನ್ನ ಇಲ್ಲಿ ನೋಡಿ, ಇದ್ರಲ್ಲಿ ಹೆಸರು ಇಲ್ಲ, ನುಗ್ಗೆ ಸೊಪ್ಪು ಅಂತ ಎಲ್ಲೂ ಇಲ್ಲ ನೋಡಿ, ಕೆಳಗಡೆ ಇಂಗ್ಲಿಷಲ್ಲಿ ಇರ್ಬೋದು, ಅದು ಸಪ್ರೇಟ್ ನಾವು ಹಾಕಿರೋದು. ಸೊ ರಕ್ತ ಕಡಿಮೆ, ಮೂಳೆ ಸವಕಲು, ಕಫ ಕರಗಿಸಲು ಈ ಸೊಪ್ಪು ರಾಮಬಾಣ ಗೊತ್ತಾ ಅಂತ. ಸೊ ಆವಾಗ ನೀವು ಹೇಳ್ಬೋದು. 300 ರೋಗಗಳನ್ನು ವಾಸಿ ಮಾಡುವ ನುಗ್ಗೆ ಸೊಪ್ಪು ಕಷಾಯ ಮಾಡುವ ಸುಲಭ ವಿಧಾನ. ಪುನಃ ಇದು ಕಷಾಯ ಮಾಡೋದಂತ ಕೊಟ್ಟಿದ್ದಾರೆ. ನಮ್ದು ಕಷಾಯ ಮಾಡೋದಲ್ಲ, ನಿಮ್ಗೆ ಕಷಾಯ ಈಸಿ. ಬಿಸಿ ನೀರಿಗೆ ಒಂದು ಓಪನ್ ಮಾಡಿ ಹಾಕ್ಬಿಡ್ಬೋದು, ಬೇಕಾದ್ರೆ ಒಂದು ಕ್ಯಾಪ್ಸೂಲ್ ಓಪನ್ ಮಾಡಿಬಿಟ್ರೆ ಕಷಾಯ ರೆಡಿ ಆಗ್ತದೆ, ಕುದಿಸ್ಬೇಕಂತ ಏನಿಲ್ಲ. ಸೊ ಹಾಗಾಗಿ ಮೊರಿಂಗಾ ಲೀವ್ಸ್ ನೀವು ಈಸಿಯಾಗಿ ಅವೈಲಬಿಲಿಟಿ DXN ಪ್ರಾಡಕ್ಟ್ ಕೊಟ್ಟಿದೆ. ಸೊ ಇದನ್ನ ನಿಮ್ಗೆ 300ಕ್ಕೂ ಹೆಚ್ಚು ಕಾಯಿಲೆಗಳನ್ನ, ಅಂದ್ರೆ ಇದು ಸ್ಟ್ರೈಟ್ ಅವೇ ರೋಗ ನಿರೋಧಕ ಶಕ್ತಿ ಮೇಲೆ ವರ್ಕ್ ಆಗ್ತದೆ. ಮೈನ್ ಯಾವುದ್ರ ಮೇಲೆ ವರ್ಕ್ ಆಗ್ತದೆ ಅಂತಾನು ಕೊಟ್ಟಿದ್ದಾರೆ. ಯಾವ ಕಾಯಿಲೆಗಳ ಮೇಲೆ ಇದು ಮೈನ್. ಆಲ್ರೆಡಿ ಬಂದ್ಬಿಟ್ಟಿದೆ ಕಾಯಿಲೆ, ಮೆಡಿಸಿನ್ ತಗೊಳ್ಳಿ, ಗುಣ ಆಗೋದಿಲ್ಲ ಅಂತ ಡಾಕ್ಟ್ರೇ ಹೇಳ್ತಾರೆ. ಸೊ ಅದರೊಟ್ಟಿಗೆ ಇದನ್ನು ತಗೊಂಡು ನೋಡಿ ಹೇಗೆ ವರ್ಕ್ ಆಗ್ತದೆ ಅಂತ. ಯಾರಿಗೆಲ್ಲ BP ಇದೆ ಅವರಿಗೆ ಒಳ್ಳೆಯದು, ಶುಗರ್ ಇದೆ ಅವರಿಗೆ ಹೆಲ್ಪ್ ಮಾಡ್ತದೆ, ಯಾರಿಗೆಲ್ಲ ವಾತ, ದಮ್ಮು, ಅಸ್ತಮ ಇದೆ ಅವರಿಗೆ ಕೊಡ್ಬೋದು, ಕಫ ಜಾಸ್ತಿ ಇದೆ ಅವರಿಗೆ ಒಳ್ಳೇದಾಗ್ತದೆ, ಕ್ಯಾನ್ಸರ್ ಆಲ್ರೆಡಿ ಇದೆ ಅವರಿಗೆ ಒಳ್ಳೇದಾಗ್ತದೆ, ಕ್ಯಾಲ್ಸಿಯಂ ಪ್ರಾಬ್ಲಮ್ ಇದೆ ಅವರಿಗೆ ಒಳ್ಳೇದಾಗ್ತದೆ, ಕೂದಲು ಉದುರ್ತಿದೆ ಅವರಿಗೆ ಒಳ್ಳೇದು, ಆಮೇಲೆ ತೂಕವನ್ನು ಮ್ಯಾನೇಜ್ ಮಾಡಲಿಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ. ಸೊ ಇದರದ್ದು ಕ್ಯಾಪ್ಸೂಲ್ ಸಿಗ್ತದೆ. ಸೊ ಅದನ್ನ ಇದರ ಕ್ಯಾಪ್ಸೂಲ್ ಒಂದು ಅಟ್ಲೀಸ್ಟ್
ಬೆಳಿಗ್ಗೆ 3 ರಾತ್ರಿ 3 ತಗೋಬಹುದು. ಇಲ್ಲ ನಿಮಗೆ ಪ್ರಾಬ್ಲಮ್ ಇದ್ದವರಿಗೆ, ಈ ತರ ಪ್ರಾಬ್ಲಮ್ ಇದ್ದವರಿಗೆ ಬೆಳಿಗ್ಗೆ 2 ಮಧ್ಯಾಹ್ನ 2 ರಾತ್ರಿಗೆ 2 ಇದನ್ನ ತಗೊಳ್ಳಿ. ನಿಮ್ಗೆ ಏನ್ ಬೇಕು, ನಿಮ್ಗೆ ಡಾಕ್ಟರ್ ಮೆಡಿಸಿನ್ ಇದ್ರೆ ಅದರ ಒಟ್ಟಿಗೆ ಒಂದು ಅರ್ಧ ಗಂಟೆ ಡಿಫರೆನ್ಸ್ ಅಲ್ಲಿ ತಗೊಳ್ತಾ ಹೋಗಿ. ಸೊ ಕಂಪನಿ ಕೆಲವು ಕ್ಲೈಮ್ ಮಾಡ್ತದೆ, ಕಂಪನಿ ಕ್ಲೈಮ್, ಇದೆಲ್ಲ ಅಫಿಷಿಯಲ್ ಆಗಿದೆ. ಇದು ಬೂಸ್ಟ್ ಯುವರ್ ಹೆಲ್ತ್ ವಿತ್ ದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಫೌಂಡ್ ಇನ್ ಮೊರಿಂಗಾ. ಇದೆಲ್ಲ ಇರುವುದರಿಂದ A, B1, B2, B6 ಆ್ಯಂಡ್ ಸಿಹಿ, ಆ್ಯಂಡ್ ಅದರೊಟ್ಟಿಗೆ ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಐರನ್ ಆ್ಯಂಡ್ ಮೆಗ್ನೀಷಿಯಂ ಪ್ರಾಸ್ಪರಸ್, ಲೋ ಇನ್ ಫ್ಯಾಟ್ ಆ್ಯಂಡ್ ನೋ ಹಾರ್ಮ್ಫುಲ್ ಕೊಲೆಸ್ಟ್ರಾಲ್. ಇದರಲ್ಲಿ ಫ್ಯಾಟ್ ಇಲ್ಲ, ಕಮ್ಮಿ ಇದೆ, ಹಾಗೇನೆ ಕೊಲೆಸ್ಟ್ರಾಲ್ 0 ಇದೆ. ಇದು ಆಲ್ರೆಡಿ ನಾನು ಹೇಳಿದ್ದೀನಿ. ಮೊರಿಂಗಾದಲ್ಲಿ ಹೈಯೆಸ್ಟ್ ಇರೋದು ಪ್ರೋಟೀನ್, ವಿಟಮಿನ್ಸ್ ಆ್ಯಂಡ್ ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಆ್ಯಂಡ್ ವಿಟಮಿನ್ ಸಿ ಇದರಲ್ಲಿ ತುಂಬಿ ತುಳುಕ್ತಾ ಇದೆ. ಸೊ ಹಾಗೆಯೇ ಕಂಪನಿ ಸಹ ಕೆಲವು ಕ್ಲೈಮ್ ಮಾಡಿದೆ, ನಿಮಗೆ ಆರೋಗ್ಯ ಇರಲು, ಆರೋಗ್ಯದಲ್ಲಿರೋದು. ಎಕ್ಸ್ಪೀರಿಯನ್ಸ್ ದ ಗುಡ್ನೆಸ್ ಆಫ್ ಮೊರಿಂಗಾ, ಎ ಪ್ಲಾಂಟ್ ನೋನ್ ಫಾರ್ ಇಟ್ಸ್ ಹೆಲ್ತ್ಫುಲ್ ಪ್ರಾಪರ್ಟೀಸ್. ಮೊರಿಂಗಾ ಮೇ ಕಾಂಟ್ರಿಬ್ಯೂಟ್ ಟು ದ ಸ್ಕಿನ್ ಆ್ಯಂಡ್ ಹೇರ್ ವೈಟಾಲಿಟಿ. ಯಾರಿಗೆಲ್ಲ ಚರ್ಮವನ್ನು ಚೆನ್ನಾಗಿಟ್ಕೊಳ್ಬೇಕು ಅಥವಾ ಹೇರ್ ಚೆನ್ನಾಗಿರಬೇಕು ಅಂದರೆ ಇದು ನಿಮಗೆ ಅವರಿಗೆ ಹೆಲ್ಪ್ ಆಗ್ತದೆ. ಎರಡನೇದಾಗಿ ಲಿವರ್ ಫಂಕ್ಷನ್ ಕರೆಕ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಇದನ್ನ ನೀವು ಅವರಿಗೆ ಕೊಡ್ಬೋದು. ಮೂರನೇದಾಗಿ ಜೀರ್ಣಕ್ರಿಯೆ ಚೆನ್ನಾಗಿರಬೇಕು, ತಿಂದದ್ದೆಲ್ಲ ಜೀರ್ಣವಾಗಿ ಹೋಗಬೇಕು ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ತುಂಬ ಒಳ್ಳೆಯದು. ಹಾಗೆ ರೋಗ ನಿರೋಧಕ ಶಕ್ತಿಯನ್ನ ಸ್ಟ್ರಾಂಗ್ ಮಾಡಬೇಕಂದ್ರೆ ನಮ್ಮ ಪ್ರಾಡಕ್ಟ್ ಹೆಲ್ಪ್ ಆಗ್ತದೆ. ಹಾಗೆಯೇ ಎಷ್ಟೋ ಜನರಿಗೆ ಈಗ ಮೂಳೆ ಸವೆತ, ಮೂಳೆ ಸವಕಲು, ಮೂಳೆ ನೋವು, ಗಂಟು ನೋವು, ಬೆನ್ನು ನೋವು ಅಂತಾರೆ, ಅವರಿಗೆ ಸಹ ಇದು ಮೊಬಿಲಿಟಿಗೆ ಒಳ್ಳೇದಾಗ್ತದೆ. ಹಾಗೆಯೇ ಯಾರಿಗೆಲ್ಲ ಡಿಪ್ರೆಷನ್, ಮೂಡ್ ಇಲ್ಲ, ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಡಿಪ್ರೆಷನ್, ಅವರಿಗೂ ಸಹ ಇದು ಒಳ್ಳೇದಾಗ್ತದೆ. ಆಮೇಲೆ ಹೃದಯಕ್ಕೆ ಸಂಬಂಧಪಟ್ಟ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು. ಹಾಗೆ ಶುಗರ್ ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡಲಿಕ್ಕೆ, ಡಯಾಬಿಟೀಸ್ ಇದ್ದವರಿಗೆ ಇದು ಒಳ್ಳೇದಾಗ್ತದೆ. ಆಮೇಲೆ ಉಸಿರಾಟದ ಪ್ರಾಬ್ಲಮ್ ಇದ್ದವರಿಗೆ ಇದು ತುಂಬ ಒಳ್ಳೆಯದು. ಆಮೇಲೆ ಕಿಡ್ನಿಯ ಸಂಬಂಧಪಟ್ಟ ಇನ್ಫೆಕ್ಷನ್ ಇರ್ಬೋದು, ಕಲ್ಲು ಇರ್ಬೋದು, ಅವರಿಗೆ ಇದು ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ಬ್ಲಡ್ ಪ್ರೆಷರ್, BP ಅವರಿಗೆ ನಾರ್ಮಲ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಆಮೇಲೆ ದೃಷ್ಟಿಗೆ ಇದು ಒಳ್ಳೆಯದು, ದೃಷ್ಟಿ ದೋಷ ಇದ್ದರೆ ಅವರಿಗೆ ಒಳ್ಳೆಯದಾಗ್ತದೆ. ಆಮೇಲೆ ಬ್ಲಡ್ ಸೆಲ್ ಪ್ರೊಡಕ್ಷನ್, ಕೆಲವರಿಗೆ RBC WBC ಅಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಅವರನ್ನು ಕೂಡ ಸರಿ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ. ಅದಲ್ಲದೆ ನೂರಾರು ಪ್ರಾಬ್ಲಮ್, ಯಾವುದೇ ಪ್ರಾಬ್ಲಮ್ ಇಲ್ಲಿ ಅವರೆಲ್ಲರೂ ಇದನ್ನ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಹಾಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ಈಸಿ ಟು ಯೂಸ್. ಸೊ ಎ ನ್ಯೂಟ್ರಿಷಲ್ ಪವರ್ ಹೌಸ್ ಮೇಡ್ ಫ್ರಮ್ ಫ್ರೆಶ್ ಲೀವ್ಸ್ ಫ್ರಮ್ ದ ಮೊರಿಂಗಾ ಒಲಿಫೆರಾ ಟ್ರೀ ಇನ್ ಎ ಕನ್ವೀನಿಯಂಟ್ ಕ್ಯಾಪ್ಸೂಲ್ ಫಾರ್ಮ್. ಸೊ DXN ಕಂಪನಿ ಈ ಎಲೆಗಳನ್ನು, ಅಂದರೆ ಹಸಿರಾದ ಎಲೆಗಳನ್ನು ತೆಗೆದು ಅದನ್ನು ವಾಶ್ ಮಾಡ್ತಾರೆ. ವಾಶ್ ಮಾಡಿ ಅದನ್ನು ಡ್ರೈ ಮಾಡ್ತಾರೆ. ಡ್ರೈ ಮಾಡಿದ ನಂತರ ಪುನಃ ಅದನ್ನು ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿದ ನಂತರ ಅದನ್ನು ಪೌಡರ್ ಮಾಡ್ತಾರೆ. ಪೌಡರ್ ಮಾಡಿದ್ರಿಂದ ಅದನ್ನು ಮೈಕ್ರೋ ಪೌಡರ್ ಮಾಡ್ತಾರೆ. ಮೈಕ್ರೋ ಪೌಡರ್ ಮಾಡಿ ಅದನ್ನು ಕ್ಯಾಪ್ಸುಲೈಸೇಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ನೋ ಮೆಜರಿಂಗ್ ರಿಕ್ವೈರ್ಡ್. ನೀವೀಗ ನಿಮಗೆ ಪೌಡ್ರ್ ಕೊಟ್ಟರೆ ಎಷ್ಟು, ಅರ್ಧ ಸ್ಪೂನ, 1 ಸ್ಪೂನ ತೊಗೊಂಡಿದ್ದೀರಾ, ದೊಡ್ಡ ಸ್ಪೂನ, ಚಿಕ್ಕ ಸ್ಪೂನ, ಇದೆಲ್ಲ ಪ್ರಾಬ್ಲಮ್. ಬಟ್ ಇದರಲ್ಲಿ ಯಾವ ಪ್ರಾಬ್ಲಮ್ ಇಲ್ಲ. ಜಸ್ಟ್ ಕ್ಯಾಪ್ಸೂಲಲ್ಲಿ ಇರ್ತದೆ, 300 mg ಇರ್ತದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಜಸ್ಟ್ ಪಾಪ್ ಎ ಕ್ಯಾಪ್ಸೂಲ್ ಆ್ಯಂಡ್ ಯು ಆರ್ ಗುಡ್ ಟು ಗೋ. ಸೊ ಪೋರ್ಟಬಲ್, compact with the easy to carry, and DXN Moringa capsules are perfect for an ಆನ್ ದ ಗೋ ಲೈಫ್ ಸ್ಟೈಲ್. ನೀವು ಎಲ್ಲಿ ಬೇಕಾದ್ರೆ, ಟ್ರೈನಲ್ಲಿ, ಬಸ್ಸಲ್ಲಿ, ಏರೋಪ್ಲೇನಲ್ಲಿ, ಎಲ್ಲಿ ಬೇಕಾದ್ರೆ ಹೋಗ್ಬೇಕಾದ್ರೆ ಈ ಡಬ್ಬವನ್ನು ಇಟ್ಕೊಂಡು ಹೋಗ್ಬೋದು. ಸೊ ನೋ ಮೆಸ್. ಸೊ ಸೇ ಗುಡ್ ಬೈ ಟು ಸ್ಪಿಲ್ಸ್ ಆ್ಯಂಡ್ ಸ್ಟಿಕ್ಕಿ ರೆಸಿಡ್ಯೂಸ್. ಕೆಲವು ನಿಮಗೆ ಏನು ಹಾಕಿದ್ರೆ, ಬಾಯಿಗೆ ಹಾಕಿದ್ರೆ ಕೂಡಲೇ ಕೆಲವು ಸ್ಟಿಕ್ಕಿ ಆಗೋದು, ಅಥವಾ ಕೆಲವರು ತುಂಬ ಸ್ವೀಟ್ ಆಗಿರೋದು, ಕೈ ಇರುವುದು, ಇದೆಲ್ಲ ನಿಮಗೆ ಪ್ರಾಬ್ಲಮ್ ಆಗ್ತದೆ. ಬಟ್ ಇದರಲ್ಲಿ ನಿಮಗೆ ಯಾವ ರೀತಿಯ ಪ್ರಾಬ್ಲಮ್ ಇಲ್ಲ. DXN ಮೊರಿಂಗಾ ಕ್ಯಾಪ್ಸೂಲ್ಸ್ ಆರ್ ಕ್ಲೀನ್ ಆ್ಯಂಡ್ ಫಸ್ಟ್ ಫ್ರೀ ಅಂತ ಹೇಳ್ಬೋದು. ಆಮೇಲೆ ಪ್ರಿಸೈಸ್ ಡೋಸೇಜ್, ಈಚ್ ಕ್ಯಾಪ್ಸೂಲ್ ಈಸ್ ಕೇರ್ಫುಲಿ ಮೆಜರ್ಡ್ ಟು ಪ್ರೊವೈಡ್ ಟು ಆಪ್ಟಿಮಲ್ ಡೋಸ್ ಆ್ಯಂಡ್ ಮೊರಿಂಗಾ ಗುಡ್ನೆಸ್. ಅಂದರೆ ನಿಮಗೆ ಒರಿಜಿನಾಲಿಟಿ, ಈಗ ಹೊರಗಡೆ ನಿಮಗೆ ಬೇಕಾದಷ್ಟು ನಿಮಗೆ ಸಿಗ್ಬೋದು, ಬಟ್ ಇದು TGA GMP ಸ್ಟ್ಯಾಂಡರ್ಡ್ಗೆ ತಕ್ಕಂತೆ ಇದನ್ನು ತಯಾರು ಮಾಡಿದ್ದಾರೆ. ಆ್ಯಂಡ್ ಕ್ಯಾಪ್ಸೂಲ್ ಸ್ಟೇ ಫ್ರೆಶ್ ಫಾರ್ ಲಾಂಗರ್, ಎನ್ಶೂರಿಂಗ್ ಯು ಆಲ್ವೇಸ್ ಗೆಟ್ ದ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ ಆಫ್ ಮೊರಿಂಗಾ. ತಗೊಂಡು ಅಟ್ಲೀಸ್ಟ್ ಅದರಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರ್ ಟೈಮ್ ಇರುತ್ತೆ, ಮ್ಯಾನುಫ್ಯಾಕ್ಚರ್ ಡೇಟ್ ಇದೆ, ಅದರ ಒಳಗಡೆ ನೀವು ಇದನ್ನ ಕನ್ಸ್ಯೂಮ್ ಮಾಡ್ಕೊಳ್ಳಿ ಅಂತ ಕಂಪನಿ ತಮಗೆ ಹೇಳ್ತಾ ಇದೆ. ಸೊ ಅದರಿಂದ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಇದನ್ನ ಯೂಸ್ ಮಾಡೋದ್ರಿಂದ ನಿಮಗೆ ಬೇಕಾದಷ್ಟು ಬೆನಿಫಿಟ್ ಇದೆ. 1 by 1 ನೋಡೋಣ.
ಎ ಡೈಲಿ ಸಪ್ಲಿಮೆಂಟ್ ಫಾರ್ ಎವ್ರಿ ಒನ್. ಎಲ್ಲಾದ್ರೂ ಕೊಟ್ಟಿದ್ದಾರ? ಯಾವ ಸ್ಲೈಡ್ ಅಲ್ಲೂ ಕೊಡ್ಲಿಲ್ಲ ನೋಡಿ. ನಮಗೆ ಕೇಳ್ತಾರೆ ಜನ, ಇದನ್ನ ದಿನ ತಗೋಬೋದಾ, 3 ತಿಂಗಳು ತಗೋಬೋದಾ, 6 ತಿಂಗಳು ತಗೋಬೋದಾ? ನೋ, ದಿಸ್ ಈಸ್, ನಾನು ಆಗ್ಲೇ ಹೇಳಿದೆ, ಇದು ನಿಮ್ಗೆ ಊಟ ಮಾಡ್ಬೇಕಾದ್ರೆ ಉಪ್ಪಿದ್ದಾಗೆ ಅಥವಾ ಉಪ್ಪಿನಕಾಯಿ ಇದ್ದಾಗೆ ಅಥವಾ ಕೂಟು ಪಲ್ಯ ಸಾಂಬಾರ್ ಇದ್ದಾಗೆ ಇದನ್ನ ಡೈಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ದಿಸ್ ಇಸ್ ದ ಓನ್ಲಿ ಒನ್ ಪ್ರಾಡಕ್ಟ್ ಕಂಪನಿ ಟೆಲಿಂಗ್ ಯು ಕ್ಯಾನ್ ಯೂಸ್ ಡೈಲಿ ಫಾರ್ ಎವ್ರಿ ಒನ್. ಸೊ ಈಗ ನಿಮ್ಗೆ ಒಂದು 3 ವರ್ಷದ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬರು ಇದನ್ನ ತಗೋಬಹುದು. ಮೊರಿಂಗಾ ಕ್ಯಾಪ್ಸೂಲ್ಸ್ ಆರ್ ಸೂಟಬಲ್ ಫಾರ್ ಎ ವೈಡ್ ರೇಂಜ್ ಆಫ್ ಲೈಫ್ ಸ್ಟೈಲ್. ಎಲ್ಲಾ ರೀತಿಯ ಜೀವನ ಶೈಲಿ, ಅವನಿರ್ಬೋದು ಸ್ಪೋರ್ಟ್ಸ್ ಮ್ಯಾನ್ ಇರ್ಬೋದು, ಅಥವಾ ಅವ ಸಿಂಗರ್ ಇರ್ಬೋದು, ಅವ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಅಥವಾ ಯೂಸ್ ಎ ಲಾಯರ್ ಇರ್ಬೋದು, ಅಡ್ವೊಕೇಟ್ ಇರ್ಬೋದು, ಅಥವಾ IT ಅವ್ರು ಇರ್ಬೋದು, ಅಥವಾ ಡಾಕ್ಟರ್ ಇರ್ಬೋದು, ಎಲ್ರಿಗೂ ಇದು ಬೇಕೇ ಬೇಕು ಹೇಳ್ತಾರೆ. Moringa capsules are suitable for a wide range of lifestyle, ideal for athletics, professionals and health conscious individual. ನಿಮಗೂ ಕೂಡ, ನೀವೆಲ್ಲ ಹೆಲ್ತ್ ಕಾನ್ಶಿಯಸ್ ಅಲ್ಲಿ ಇದ್ದೀರಿ ಅಲ್ವಾ, ಆರೋಗ್ಯ ಬೇಕು ಅಂತ ಇದ್ದೀರಿ, ತಮ್ಗೆಲ್ರಿಗೂ ನೋಡಿ ಸ್ವಾಗತ ಮಾಡ್ತಾ ಇದೆ ಈ ಕಂಪನಿ, ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಅಂತ. ವೆಜಿಟೇರಿಯನ್ ತುಂಬಾ ಜನ ಇವತ್ತು ನಾನ್ ವೆಜ್ ಅವರು, ನಾನ್ ವೆಜ್ಜಾ ವೇರಿಯೇಷನ್ಸ್ ಅಂತ, ವೆಜಿಟೇರಿಯನ್ ಫ್ರೆಂಡ್ಲಿ. ಯಾವುದೇ ನಿಮ್ಗೆ ವೆಜಿಟೇರಿಯನ್, ನಿಮ್ಗೆ ಕೆಲವರಿಗೆ ಹೇಳ್ತಾರಲ್ಲ ಓನ್ಲಿ ಕೆಲವೊಂದಲ್ಲಿ ಮಾತ್ರ ಸಿಗ್ತದೆ ಅಂತ, ಈವನ್ ವಿಟಮಿನ್ B12. ಸೊ ನಿಮ್ಗೆ ನಾನ್ ವೆಜ್ ಅಲ್ಲಿ ಮಾತ್ರ ಬಟ್ ಇದು ಅದರಲ್ಲಿ ಸಿಗುವಂತದ್ದು, ಈವನ್ ನಾನ್ ವೆಜ್ ಸಿಗುವುದರಲ್ಲಿ B12 ಸಹ ಇದರಲ್ಲಿ ಸಿಗ್ತದೆ. ವೆಜಿಟೇರಿಯನ್ ಫ್ರೆಂಡ್ಲಿ, ನಾನ್ ಅಂಡ್ GMO ಅಂದ್ರೆ ಜೆನೆಟಿಕ್ ಮಾಡಿಫೈಡ್ ಆರ್ಗ್ಯಾನಿಸಮ್ ಅಂತ. ಇದರಲ್ಲಿ ಅದನ್ನ ಯೂಸ್ ಮಾಡಲಿಲ್ಲ, ಅದು ಡೇಂಜರ್. ಮೋಸ್ಟ್ ಆಫ್ ದ ನಿಮ್ಗೆ ಕೆಲವರು ಅದನ್ನ ಯೂಸ್ ಮಾಡ್ತಾರೆ, ಯಾಕಂದ್ರೆ ಇದನ್ನ ಫಾಸ್ಟ್ ಬೆಳಿಲಿಕ್ಕೋಸ್ಕರ ಅದನ್ನ ಯೂಸ್ ಮಾಡ್ತಾರೆ. ಇದರಲ್ಲಿ ನಾನ್ GMO ಇಲ್ಲ. ನೋ ಆಡೆಡ್ ಫಿಲ್ಲರ್ಸ್ ಆರ್ ಬೈಂಡರ್ಸ್, ಯಾವುದೇ ಫಿಲ್ಲಿಂಗ್ ಏಜೆಂಟ್ ಅಂದ್ರೆ ಅದನ್ನ ಆಡ್ ಮಾಡ್ಲಿಕ್ಕೆ. ಈ ಕೆಲವರು ನಿಮ್ಗೆ ಈಗ ಎಸ್ಪೆಷಲಿ ಕೆಲವು ಪ್ರಾಡಕ್ಟ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಿಗ್ತದೆ, ಅದು ಅಡಲ್ಟ್ರೇಷನ್ ಇರ್ತದೆ. ಈಗ ಅಶ್ವಗಂಧ ಅಂತ ತಿಳ್ಕೊಳ್ಳಿ, ಮಾರ್ಕೆಟ್ ಅಲ್ಲಿ ಸಿಗುವ ಅಶ್ವಗಂಧ ಇದೆ ನೋಡಿ, ಅದರಲ್ಲಿ ಓನ್ಲಿ ನಿಮ್ಗೆ 20% ಅಶ್ವಗಂಧ ಇರ್ತದೆ, ಉಳಿದದೆಲ್ಲ ವುಡನ್ ಪೌಡರ್ ಇರ್ತದೆ, ನಿಮಗೆ ಗೊತ್ತೇ ಆಗೋದಿಲ್ಲ. ಸೊ ರೇಟ್ ಕಮ್ಮಿ ಅಂತ ಕೊಡ್ತಾರೆ, ಬಟ್ ಆ ರೀತಿಯಲ್ಲಿ ಇದು ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಟ್ ಈಸ್ ಎ ನೋ ಆಡೆಡ್ ಫಿಲ್ಲರ್ಸ್ ಆರ್ ಬೈಂಡರ್ಸ್ ಸಹ ಇಲ್ಲ, ಇದಕ್ಕೆ ಬೈಂಡರ್ಸ್ ಇಲ್ಲ. ಬೈಂಡರ್ಸ್ ಯೂಶ್ವಲಿ ಕ್ಯಾಪ್ಸೂಲ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಬಟ್ ಇದರಲ್ಲಿ ಅದನ್ನು ಯೂಸ್ ಮಾಡಿಲ್ಲ. ವೆಜಿಟೇರಿಯನ್ ಕ್ಯಾಪ್ಸೂಲ್ ಸೆಲ್, ಈವನ್ HPMC, ಈವನ್ ಮೇಲ್ಗಡೆ ನಾವು ಏನು ಯೂಸ್ ಮಾಡಿದ್ವಿ, ಏನು ಹೇಳ್ತಾರೆ ಕ್ಯಾಪ್ಸೂಲ್ ಕವರ್, ಸೊ ಅದು HPMC ಅಂದ್ರೆ 100%, ಅದು ಕೂಡ ಆರ್ಗ್ಯಾನಿಸಮ್. ಯಾವುದೇ ನಿಮ್ಗೆ ಅದರಲ್ಲಿ ಪ್ಲಾಸ್ಟಿಕ್ ಕೋಟೆಡ್ ಅಥವಾ ನಿಮ್ಗೆ ಇನ್ನೊಂದು ಹೇಳ್ತಾರಲ್ಲ ದಟ್ ಈಸ್ ಆಲ್ಸೋ ನಾನ್ ವೆಜ್, ಸೊ ಅದು ಸಹ ಜಿಲೆಟಿನ್. ಸೊ ಇಟ್ಸ್ ನಾಟ್ ಎ ಜಿಲೆಟಿನ್. ಇದನ್ನ ನೀವು ಥಿಂಕ್ ಮಾಡಬೇಕು. ಈವನ್ ಆಯುಷ್ ಸರ್ಟಿಫೈಡ್ ಪ್ರಾಡಕ್ಟ್, ಗವರ್ಮೆಂಟ್ ಆಯುಷ್ ಇಂದ ಇದು ಸರ್ಟಿಫೈಡ್ ಆಗಿದೆ. ಸೊ ಅದರಿಂದ ಕಾನ್ಫಿಡೆಂಟ್ ಅಲ್ಲಿ ನೀವು ಈ ಪ್ರಾಡಕ್ಟ್ ಅನ್ನ ಪ್ರತಿನಿತ್ಯ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಸೊ ಎಸ್ಪೆಷಲಿ ನಿಮ್ಗೆ ಯಾರಿಗೆಲ್ಲ ನಿಮ್ಗೆ BP ಇದೆ, BP ಅವರಿಗೆ ಇದು ನಂಬರ್ 1 ಅಂತಿದೆ. ಎಷ್ಟು ಜನ ಈಗ BP ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಅವರಿಗೆ ಇದು ನಂಬರ್ 1 ವರ್ಕ್ ಆಗ್ತದೆ. BP ಅನ್ನ ನಾರ್ಮಲ್ ಮಾಡ್ಲಿಕ್ಕೆ ಇದು ಹೈ BP ಇರ್ಬೋದು, ಲೋ BP ಅವರು ಇಬ್ಬರಿಗೂ ಕೊಡ್ಬೋದು ನೋಡಿ. ಸೊ ಇದು ಯಾರಿದು, ಇದು ಓವರ್ ವೆಯ್ಟ್. ಎಷ್ಟು ಜನರಿಗೆ ಇದು ಪ್ರಾಬ್ಲಮ್ ಇದೆ, ಎಷ್ಟು ಜನ ವೆಯ್ಟ್ ನೋಡ್ತಾ ಇರ್ತಾರೆ, ಆದ್ರೆ ವೆಯ್ಟ್ ಡೌನ್ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಸರಿ ಮಾಡದಿದ್ರೆ ಇದನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇವತ್ತು ಜನ ಹರಿ ಕರಿಯಲ್ಲಿ ಏನ್ ತಿಂತಾರೆ ಅವರಿಗೆ ಗೊತ್ತಿರೋದಿಲ್ಲ, ಎಲ್ಲಿ ತಿಂತಾರೆ, ಹೇಗ್ ತಿಂತಾರೆ, ಏನ್ ತಿಂತಾರೆ ಅದು ಗೊತ್ತಿರೋದಿಲ್ಲ. ಅದರಿಂದಾಗಿ ಈ ಪ್ರಾಬ್ಲಮ್ಗಳು ಇರ್ತದೆ. ಸೊ ತುಂಬಾ ಚರ್ಬಿ ಅಂದ್ರೆ ತುಂಬಾ ಹೊಟ್ಟೆ ಜಾಸ್ತಿ ಆಗೋದು. ನಾಟ್ ಓನ್ಲಿ ದಟ್ ಫ್ಯಾಟ್, ಕೊಲೆಸ್ಟ್ರಾಲ್, ಅದರ್ ಥಿಂಗ್ಸ್ ಬಾಡಿಯಲ್ಲಿ ನಿಮಗೆ ಜಾಸ್ತಿ ಆಗ್ತದೆ. ಸೊ ಇದನ್ನ ನೀವು ಸರಿ ಮಾಡಲಿಕ್ಕೆ ಇದನ್ನ ರೆಗ್ಯುಲರ್ ನೀವು 6 ಕ್ಯಾಪ್ಸೂಲ್, ಬೆಳಿಗ್ಗೆ 2 ಅಥವಾ ಬೆಳಿಗ್ಗೆ 3, ರಾತ್ರಿ 3 ಯೂಸ್ ಮಾಡಿ ನೋಡಿ, ಇದರ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತದೆ. ಯಾವ ರೀತಿ ನೋಡಿ ವೆಯ್ಟ್ ಹೇಗೆ ಡೌನ್ ಮಾಡ್ಕೋಬಹುದು ಅಂತ. ಇವಳು ನೋಡಿ ಅವಳ ಹೊಟ್ಟೆನೆಲ್ಲ ಹೇಗೆ ಡೌನ್ ಮಾಡ್ಕೊಂಡು ಕರೆಕ್ಟ್ ಮಾಡಿ. ಈಗ ಪ್ಯಾಂಟ್ ಮಾತ್ರ ಬೇರೆ ಹಾಕ್ಬೇಕಾಗ್ತದೆ, ಇಲ್ಲಾಂದ್ರೆ ಪ್ಯಾಂಟ್ ಹಾಕಿದ್ರೆ ಪ್ಯಾಂಟ್ ಕೆಳಗೆ ಹೋಗ್ಬಿಡ್ತದೆ, ಅಷ್ಟು ಲೂಸ್ ಆಗಿದೆ ನೋಡಿ. ಐದರ್ ದೇ ಯೂಸ್ ದ ಬೆಲ್ಟ್. ಸೊ ಹಾಗಾಗಿ ದಿಸ್ ಪ್ರಾಡಕ್ಟ್ ಇಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಚೀಪ್ ಅಂಡ್ ಬೆಸ್ಟ್ ಇದೆ ಮಾತ್ರ, ದಟ್ ಈಸ್ ಆಲ್ಸೋ ನಿಮ್ಗೆ ಇದು. ಸೊ ಹಾಗಾಗಿ ನೆಕ್ಸ್ಟ್, ಬೂಸ್ಟ್ ಯುವರ್ ಮೆಟಬಾಲಿಸಮ್ ಸಿಸ್ಟಮ್. ಎಷ್ಟೋ ಜನರಿಗೆ ಇವತ್ತು ವೀಕ್ನೆಸ್, ಸುಸ್ತಾಗ್ತದೆ, ಟೈರ್ಡ್ನೆಸ್ ಆಗ್ತದೆ, ಬೇರೆ ಬೇರೆ ಪ್ರಾಬ್ಲಮ್ ಅಂದ್ರೆ ಟೋಟಲಿ ಮೆಟಬಾಲಿಸಮ್ ಸಿಸ್ಟಮ್ ವೀಕ್ ಆಗಿರ್ತದೆ.
ಅವರಿಗೆ ನೀವು ಏನ್ ಮಾಡ್ತಾರೆ, ಡಾಕ್ಟರ್ 1 ಆಪಲ್ ಪರ್ ಡೇ ಹಾರ್ಟ್ ಅಟ್ಯಾಕ್ ಅವೇ ಅಂತಾರೆ. ಬಟ್ ನಿಮ್ಗೆ ಅದಕ್ಕಿಂತ ಇದು ಪವರ್ಫುಲ್ ಇದೆ. ನೀವು ಆಪಲ್ ತಿನ್ನಿ, ಬಟ್ ಅದ್ರ ಒಟ್ಟಿಗೆ ನೀವು ಇದನ್ನ ತಿನ್ನಿ. 10 ರೂಪಾಯಿಗೆ ಇವತ್ತು ಆಪಲ್ ಸಿಗುವುದಿಲ್ಲ. ಆಪಲ್ ರೇಟ್ ಇಸ್ ಗಗನಕ್ಕೆ ಹೋಗಿದೆ. ಓಕೆ, ನೆಕ್ಸ್ಟ್ ನಿಮ್ಗೆ ಏನು, ಯಾರೆಲ್ಲ ನಿಮ್ಗೆ ಇವತ್ತು ಈ ಮೂಳೆ ಸವೆತ ಅಂತ ಹೇಳ್ತಾರೆ, ಗಂಟು ನೋವು, ಮೂಳೆ ನೋವು, ಬೆನ್ನು ನೋವು, ಇದಕ್ಕೆಲ್ಲ ನೋಡಿ ಈ ಮೊರಿಂಗವನ್ನು ಕೊಟ್ಟು ನೀವು ಕರೆಕ್ಟ್ ಮಾಡ್ಕೋಬಹುದು. ಸೊ ಅವರಿಗೆ ಇದು ಹೆಲ್ಪ್ ಆಗ್ತದೆ, ಆ ಪ್ರಾಬ್ಲಮ್ ಇದ್ದವರಿಗೆ. ಸೊ ಈವನ್ ಚಿಕ್ಕ ಮಕ್ಕಳಿಗೂ ಸಹ 3 ವರ್ಷದ ನಂತರ ಇದನ್ನ ಕೊಡಿ ಅಂತ ಹೇಳ್ತಾರೆ. ಮಕ್ಕಳ ಆಕ್ಟಿವಿಟಿಯಲ್ಲಿ ಹೈಟು, ವೆಯ್ಟು, ಡೆವಲಪ್ಮೆಂಟು, ಆಮೇಲೆ ಅವರು ಸ್ಮಾರ್ಟ್ ಇರಬೇಕಂದ್ರೆ ಮೊರಿಂಗಾ ನಿಮಗೆ ತುಂಬಾ ಹೆಲ್ಪ್ ಆಗ್ತದೆ. ಸೊ ಇದನ್ನ ಅವರಿಗೆ ಮಕ್ಕಳಿಗೆ ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬೆಳಿಗ್ಗೆ ಒಂದು, ರಾತ್ರಿ ಒಂದು ಕೊಟ್ಟರೆ ಸಾಕಾಗ್ತದೆ. ಮಕ್ಕಳಿಗೆ ರೆಗ್ಯುಲರ್ ಕೊಡಿ. ಸೊ ಈವನ್ ಪ್ರೆಗ್ನೆನ್ಸಿಯಲ್ಲಿ ಕೆಲವರಿಗೆ ಕೊಡಬೇಡಿ ಅಂತ ಹೇಳ್ತಾರೆ, ಬಟ್ ಮೊರಿಂಗವನ್ನು ನೀವು ಕೊಡ್ಬೋದು. ಈವನ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನೀವು ಕೊಡ್ಬೋದು. ಡೆವಲಪ್ಮೆಂಟ್ಗೆ ತುಂಬಾ ಹೆಲ್ಪ್ ಆಗ್ತದೆ. ಸ್ಟಾರ್ಟಿಂಗ್ ಏನಾದರೂ ಈ ಪ್ರೆಗ್ನೆನ್ಸಿ ಆದ್ರೂ ಕೂಡ ನೀವು ತಗೋಬೇಡಿ ಅಂತ ಹೇಳಿದ್ರೆ, ಪ್ರೆಗ್ನೆನ್ಸಿಗಿಂತ ಮೊದಲೇ ತಗೊಂಡ್ರೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ಆಫ್ಟರ್ ಪ್ರೆಗ್ನೆನ್ಸಿ 3 ತಿಂಗಳ ನಂತರ ಇದನ್ನ ಕೊಟ್ಬಿಡಿ. ತಾಯಿ ಕೂಡ ಮಕ್ಕಳಿಗೆ ಇಬ್ಬರಿಗೂ ಹೆಲ್ಪ್ ಆಗ್ತದೆ ಅಂಡ್ ಗುಡ್ ಫಾರ್ ಪ್ರೆಗ್ನೆನ್ಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಕಂತ ನಿಮಗೆ ಯಾರಿಗೆಲ್ಲ ಈ ಕೊರೋನಾ ಭಯ ಇದೆ, ತುಂಬಾ ಜನರಿಗೆ ಕೊರೋನಾ ಭಯ, ಯಾವಾಗ ಯಾವಾಗ ಬರ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಸೊ ಇವತ್ತು ಬೇಕಾದಷ್ಟು ವೈರಸ್, ಬ್ಯಾಕ್ಟೀರಿಯಾ ಹೊರಗಡೆ ಇರ್ತದೆ, ಅದು ನಮ್ಮನ್ನು ಅಟ್ಯಾಕ್ ಮಾಡ್ತಾ ಇರ್ತದೆ. ಅಟ್ಯಾಕ್ ಮಾಡದೇ ಇರುವಾಗ ಏನ್ ಮಾಡಬೇಕು, ನಮ್ಮ ಏನು ರೋಗ ನಿರೋಧಕ ಶಕ್ತಿಯನ್ನ ನಾವು ಪವರ್ಫುಲ್ ಆಗಿ ಇಡಬೇಕು. ಅದಕ್ಕೆ ಈ ಮೊರಿಂಗಾ ನಮಗೆ ತುಂಬಾ ಹೆಲ್ಪ್ ಆಗ್ತದೆ. ಹಾಗೆ ನಿಮ್ಗೆ ಲಿಗಮೆಂಟ್ ಪ್ರಾಬ್ಲಮ್, ಸ್ನಾಯು ಸೆಳೆತ ಮುಕ್ತಿ ಬೇಕಿದ್ರೆ ಈ ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ನಿಮ್ಗೆ ಕ್ಯಾಚಿಂಗ್ ಆಗ್ತದೆ, ಅಲ್ಲಿ ಕ್ಯಾಚಿಂಗ್, ಇಲ್ಲಿ ಕ್ಯಾಚಿಂಗ್ ಆಗೋದು ಅಂದ್ರೆ ಸ್ನಾಯುಗಳನ್ನು ಕರೆಕ್ಟ್ ಆಗಿ ವರ್ಕ್ ಮಾಡೋದಿಲ್ಲ, ಸ್ನಾಯು ಸೆಳೆತ ಆಗ್ತದೆ, ಅದಕ್ಕೆ ಬೇಕಾದ ಅಂಶ ಸಿಗುವುದಿಲ್ಲ. ಸೊ ಇದನ್ನ ತಗೊಂಡಾಗ ಯಾರಿಗೆಲ್ಲ ಸ್ನಾಯು ಪ್ರಾಬ್ಲಮ್ ಇದೆ ಅವರಿಗೂ ಸಹ ಇದು ಹೆಲ್ಪ್ ಆಗ್ತದೆ ಅಂತ ಹೇಳ್ತಾರೆ. ಈವನ್ ಕೊಲೈಟಿಸ್, ಬಾಡಿಯಲ್ಲಿ ನಿಮ್ಗೆ ಎ ರೀಸೆಂಟ್ ಸ್ಟಡಿ ಕಂಡಕ್ಟೆಡ್ ಆನ್ ಮೈಸ್ ಅಂಡ್ ಶೋಡ್ ದಟ್ ಕೊಲೈಟಿಸ್ ಮೇಲೆ ಗೊತ್ತೇ ಆಗೋದಿಲ್ಲ. ಕೊಲೈಟಿಸ್ ದೊಡ್ಡ ಕರುಳಿನ ಕೊಲೋನ್ ಊತ ಅಥವಾ ಉರಿಯೂತವಾಗಿದೆ. ಸೊ ಕೊಲೋನಲ್ಲಿ ನಿಮ್ಗೆ ಇದು ಬಂದ್ಬಿಡ್ತದೆ, ಗೊತ್ತಾಗೋದಿಲ್ಲ ಹೇಗೆ ಬರ್ತದೆ, ಯಾವ ರೀತಿ ಅಂತ, ಯಾವುದೋ ಇನ್ಫೆಕ್ಷನ್ ಬಂದಿರಬಹುದು, ಬಟ್ ಅದನ್ನ ಸಹ ಇದು ತೆಗೀತದೆ. ಆಮೇಲೆ ತೀವ್ರ ಮತ್ತು ಸ್ವಯಂ ಸೀಮಿತ ಅಥವಾ ದೀರ್ಘಾವಧಿಯದ್ದಾಗಿರಬಹುದು. ಇದು ಜೀರ್ಣಕಾರಿ ಕಾಯಿಲೆಗಳ ವರ್ಗಕ್ಕೆ ವ್ಯಾಪಕವಾಗಿ ಹೊಂದಿಕೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಸೊ ಅಂತ ಪ್ರಾಬ್ಲಮ್ ಇದ್ದವರು ಕೂಡ ಇದನ್ನ ತಕೊಂಡು ಕರೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ. ಆಮೇಲೆ ಇನ್ನು ಇಂಪ್ರೂವ್ ದ ಲಿಬಿಡೋ ಅಂಡ್ ಸೆಕ್ಷುವಲ್ ಹೆಲ್ತ್ ಈಸ್ ಒನ್ ಆಫ್ ದ ಮೆನಿ. ಅದರಲ್ಲಿ ಸಹ ಇದು ಎಷ್ಟೋ ಜನರಿಗೆ ಈಗ ಈ ಹರಿಬರಿ ಕರಿಯಲ್ಲಿರುವುದರಿಂದ, IT BTಯಲ್ಲಿರುವುದರಿಂದ ಅವರು ಸೆಕ್ಷುವಲಿ ತುಂಬಾ ವೀಕ್ ಇರ್ತಾರೆ. ಊಟ, ನಿದ್ರೆ, ಮೈಥುನ ಇದು ಪ್ರಕೃತಿಯ ನಿಯಮ. ಇದಕ್ಕೆ ಹೊರತಾದ್ರೆ ಅವರಿಗೆ ಡಿಸಪಾಯಿಂಟ್ ಆಗ್ತಾರೆ ನೋಡಿ. ಊಟನೂ ಸರಿ ಇರಬೇಕು, ನಿದ್ರೆನೂ ಇರಬೇಕು. ದಟ್ ಸೆಕ್ಸ್ ಆಲ್ಸೋ ದ ಒನ್ ಆಫ್ ದ ಪಾರ್ಟ್ ಆಫ್ ದ ನೇಚರ್. ಸೊ ಅದು ಬಿಟ್ಟಿಲ್ಲ. ಸೊ ಅದರಲ್ಲಿ ಪ್ರಾಬ್ಲಮ್ ಆದ್ರೆ ಮನುಷ್ಯನಿಗೆ ಪ್ರಾಬ್ಲಮ್ ಆಗ್ತದೆ. ಆದ್ರಿಂದ ನಿಮ್ಗೆ ಅಂತ ಏನಾದ್ರೂ ವೀಕ್ನೆಸ್ ಇದ್ರೆ, ಅದಕ್ಕೆ ಹೇಳುದು ಇದನ್ನ ರೆಗ್ಯುಲರ್ ಯೂಸ್ ಮಾಡಿ ಅಂತ, ಈ ಪ್ರಾಬ್ಲಮ್ಮೇ ಬರುವುದಿಲ್ಲ. ಸೊ ಅದನ್ನ ವೀಕ್ನೆಸ್ ಇರ್ಬೋದು, ಅಥವಾ ನಿಮ್ಗೆ ಮೆನ್ಸ್ಟ್ರುವಲ್ ಲೇಡೀಸ್ಗೆ ಮುಟ್ಟಿನ ಪ್ರಾಬ್ಲಮ್ ಇರ್ಬೋದು, ಅಂತವರು ಸಹ ಇದನ್ನ ರೆಗ್ಯುಲರ್ ಯೂಸ್ ಮಾಡಿಬಿಟ್ಟು ಈ ಬೆನಿಫಿಟ್ ಅನ್ನ ತಗೋಬಹುದು. ಗುಡ್ ಎನರ್ಜಿ, ಇನ್ನು ಕೆಲವರಿಗೆ ವೀಕ್ನೆಸ್ ಇರ್ತದೆ, ಸುಸ್ತಾಗೋದು, ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಓದ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಸ್ಕೂಲಿಗೆ ಮಕ್ಕಳು ಹೋಗೋದಿಲ್ಲ, ಆಟ ಆಡೋದಿಲ್ಲ, ಅಂದ್ರೆ ವೀಕ್ನೆಸ್, ತುಂಬಾ ವೀಕ್ನೆಸ್, ಒಂದು ಸ್ಟೆಪ್ ಹತ್ಲಿಕ್ಕೆ ಆಗೋದಿಲ್ಲ. ಸೋ ಮೆನಿ ಪ್ರಾಬ್ಲಮ್ಸ್. ಅಂಥವರಿಗೂ ಸಹ ಹೈ ಎನರ್ಜಿ ಕೊಡ್ತಾ ಇದ್ದಾರೆ. ಇದರಲ್ಲಿ ಹೈ ಮೆಗ್ನೀಷಿಯಂ ಇದೆ, ಇದರಲ್ಲಿ ಹೈ ಪೊಟ್ಯಾಷಿಯಂ ಇದೆ, ಹೈ ಕ್ಯಾಲ್ಸಿಯಂ ಇದೆ. ಸೊ ಅದರಿಂದಾಗಿ ನಿಮಗೆ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಇದು ನಿಮಗೆ ಸಹಾಯ ಮಾಡ್ತದೆ. ಹಾಗೆಯೇ ಸ್ಟ್ರೆಸ್ ಮೇಕರ್ಸ್ ಆ್ಯಂಡ್ ಇನ್ಕ್ರೀಸ್ ದ ಲೆವೆಲ್ ಆಫ್ ಹಿಮೋಗ್ಲೋಬಿನ್. ಎಷ್ಟೋ ಜನರಿಗೆ ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಕಮ್ಮಿ ಆದಾಗ ಆಟೋಮೆಟಿಕ್ ರಕ್ತ ಕಮ್ಮಿ ಆಗ್ತದೆ, ಅಶಕ್ತತೆ ಆಗ್ತದೆ. ಸೊ ಮಾಲ್ನ್ಯೂಟ್ರಿಷನ್. ಸೊ ಅಂಥವರಿಗೂ ಇದನ್ನ ತಗೊಂಡಾಗ ಅಂತ ಒಂದು ಪ್ರಾಬ್ಲಮ್ ಇದ್ದವರು ಕೂಡ ಈ ಮೊರಿಂಗಾ ತಗೊಂಡು ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಂಡ್ ದಟ್ ಕಾಸಸ್ ಇನ್ಫ್ಲಮೇಷನ್ ಆಸ್ ಎ ರಿಸಲ್ಟ್. ಸೊ ಎಷ್ಟೋ ಜನರಿಗೆ ಈ ಮೂಳೆಯ ಪ್ರಾಬ್ಲಮ್, ಸೊ ಕೆಲವರಿಗೆ ಗಂಟು ನೋವು, ದಟ್ ಈಸ್ ಕಾಲ್ಡ್ ಸ್ನಾಯು, ದಟಿಗೇನು ಆರ್ಥ್ರೈಟಿಸ್ ಅಂತ ಹೇಳ್ತಾರೆ. ಆರ್ಥ್ರೈಟಿಸ್ ಇದ್ರೂ ಕೂಡ ಸೊ ನೀವು ಅದರಿಂದನೂ ಹೊರಗೆ ಬರ್ಲಿಕ್ಕೆ ಆಗ್ತದೆ, ಬಟ್ ನೀವು ಸಫಿಷಿಯಂಟ್ ಡೋಸೇಜ್ ಅನ್ನು ತಗೋಬೇಕು. ಸೊ ಇದ್ರ ಜೊತೆಗೆ ನೀವು ನಮ್ಮ ಕಾಂಬಿನೇಷನ್ ತಗೊಳ್ಳಿ ನೀವು, ಬಟ್ ಇದು ನಿಮಗೆ 100% ಅದಕ್ಕೆ ವರ್ಕ್ ಆಗ್ತದೆ, ಬಟ್ ಸ್ಲೋ ಅಂಡ್ ಸ್ಟಡಿ. ಬಟ್ ಅದ್ರ ಜೊತೆಗೆ DXN RGGL ಇರ್ಬೋದು, ಹಾಗೇನೆ ಮೊರಿಂಗಾ ಇರ್ಬೋದು, ಮೊರಿಂಜಿ ಇರ್ಬೋದು, ಅದನ್ನು ಮಿಕ್ಸ್ ಮಾಡಿ ತಗೊಳ್ಳಿ. ಈ ಪ್ರಾಬ್ಲಮ್ ಅನ್ನು ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಆಮೇಲೆ ಯಾರಿಗೆಲ್ಲ ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಕಂಟ್ರೋಲ್ ಅಲ್ಲಿ ಬರೋದಿಲ್ಲ, ಅಂಥವರು ಕೂಡ ಇದನ್ನ ರೆಗ್ಯುಲರ್ ಯೂಸ್ ಮಾಡಿ.
ಮಿನಿಮಮ್ 6 to 12 ಕ್ಯಾಪ್ಸೂಲ್ ತಗೋಬೇಕಾಗ್ತದೆ. ತಗೊಂಡು ನೋಡಿ. ಸೊ ಇದನ್ನ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಡಾಕ್ಟರ್ ಮೆಡಿಸಿನ್ ತಗೊಳ್ಳಿ, ಅದರ ಒಟ್ಟಿಗೆ ಒಂದು ಅರ್ಧ ಗಂಟೆ ಡಿಫರೆನ್ಸ್ ಅಲ್ಲಿ ಇದನ್ನ ತಗೊಳ್ಳಿ. ಅವಾಗ ನಿಮ್ಗೆ ಗೊತ್ತಾಗ್ತದೆ, ಒಂದು 3 ತಿಂಗಳಲ್ಲಿ ಡಿಫರೆನ್ಸ್ ಕಾಣ್ತದೆ. ಹಾಗೆ ಕೊರೋನಾ, ಹಾರ್ಟ್ ಡಿಸೀಸ್, ವಾಟ್ ಎವರ್ ಇಟ್ ಮೇ ಬಿ, ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಅವರಿಗೆಲ್ರಿಗೂ ನಿಮಗೆ ಇದು ಹೆಲ್ಪ್ ಆಗ್ತದೆ. ಸೊ ಇದನ್ನ ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಹಾಗೆ ಬೆನ್ನು ನೋಳಿನ ಪ್ರಾಬ್ಲಮ್, ಎಷ್ಟು ಜನರಿಗೆ ಇದು ಪ್ರಾಬ್ಲಮ್ ಇದೆ ಇವತ್ತು. ಯಾಕೆಂದ್ರೆ ಬೆನ್ನು ಸ್ಟ್ರೈಟ್ ಆಗಿ ಇರ್ಲಿಕ್ಕೆ ಆಗೋದಿಲ್ಲ, ಅಥವಾ ನಿಮ್ಗೆ L4, L3, L2 ಅಂತ ಹೇಳ್ತಾರೆ. ಆ ಲೆವೆಲ್ ಅಲ್ಲಿ ನಿಮ್ಗೆ ಅದು ಸೌದು ಹೋಗಿರ್ಬೋದು, ಅಥವಾ ಲಿಗಮೆಂಟ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿರ್ಬೋದು. ಈ ತರ ನಿಮ್ಗೆ ಕಾಣ್ತಾ ಇದೆ. ಇದು ನಿಮ್ಮ ಬೆನ್ನಿದೆಯಲ್ಲ, ಬೆನ್ನಿನ ಮೂಳೆ ಇದು ಸ್ಟ್ರೈಟ್ ಅವೇ ಕನೆಕ್ಟ್ ಟು ಅವರ್ ಬ್ರೈನ್. ಆಮೇಲೆ ಎಲ್ಲ ಬಾಡಿ ಪಾರ್ಟ್ಗೆ ಇದು ಕನೆಕ್ಟಿವಿಟಿ ಇರ್ತದೆ. ಎಲ್ಲೋ ಒಂದು ಕನೆಕ್ಟಿವಿಟಿಯಲ್ಲಿ ವ್ಯತ್ಯಾಸ ಆದರೆ ಇಡೀ ಬಾಡಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ಅದರಿಂದ ಈ ಬೆನ್ನು ಮೂಳೆ ಇದೆಯಲ್ಲ, ಇದು ತುಂಬಾ ತುಂಬಾ ಇಂಪಾರ್ಟೆಂಟ್. ಭಗವಂತ ಅದನ್ನು ಹೇಗೆ ತಯಾರು ಮಾಡಿದ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಆ ರೀತಿಯಲ್ಲಿ ತಯಾರು ಮಾಡಿ ಇಟ್ಟಿದ್ದಾರೆ. ಯಾವ ಕೂಡು ಈಗ ಹೀಗೆ ಸ್ಟ್ರೈಟ್ ಕೂತು ಬೆಂಡ್ ಆಗ್ಬೋದು, ಎಲ್ಲದಕ್ಕೂ ನೋಡಿ ಅದು ಸಪೋರ್ಟ್ ಮಾಡ್ತಾರೆ. ಇದನ್ನ ನಾವು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ, ಲೈಫ್ ಲಾಂಗ್ ನೀವು ಸ್ಟ್ರೈಟ್ ಆಗಿ ಇರ್ಬೇಕಂತ ಹೇಳಿದ್ರೆ ನೀವು ಇದನ್ನ ರೆಗ್ಯುಲರ್ ಯೂಸ್ ಮಾಡಿ. ಯಾಕಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ, ಹೈ ಕ್ಯಾಲ್ಸಿಯಂ ಇದೆ. ಆಮೇಲೆ ಇದು ಮೂಳೆ ಸವೆತ ಅಂತ ಹೇಳ್ತಾರೆ. ಎಷ್ಟೋ ಜನರಿಗೆ ಈ ಮೂಳೆ ಸೌದೋಗಿದೆ, ಮೂಳೆ ಸೌದಿಂದ ಆಪರೇಷನ್ ಮಾಡಬೇಕು, ಭಾರಿ ಕಷ್ಟ ಸರ್. ಇಲ್ಲಿ ಒಂದು ಲಿಕ್ವಿಡ್ ಇರ್ತದೆ. ಆ ಲಿಕ್ವಿಡ್ ಇದೆಯಲ್ಲ, ಅದು ಕಂಪ್ಲೀಟ್ ಡ್ರೈ ಆಗಿದೆ ನೋಡಿ. ಸೊ ಅದರಿಂದಾಗಿ ಆ ಮೂಳೆ ಸವೆತ ಆಗಿರ್ಬೋದು, ಅಥವಾ ಅಲ್ಲಿ ನೋವುಗಳು ಕಂಡು ಬರ್ಬೋದು, ಇನ್ಫ್ಲಮೇಷನ್ ಇರ್ಬೋದು. ಬಟ್ ನೀವು ಇದನ್ನ ತಗೊಂಡಾಗ, ರೆಗ್ಯುಲರ್ ಯೂಸ್ ಮಾಡ್ತಾ ಹೋದಾಗ ಆ ಪ್ರಾಬ್ಲಮ್ ಇಂದ ನೀವು ಹೊರಬರ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಹಾಗೆ ನಿಮಗೆ ಬ್ಯೂಟಿ ಕಾನ್ಷಿಯಸ್, ಸೊ ಡಿಪ್ರೆಷನ್ ಇರ್ಬೋದು, ಅಥವಾ ಬ್ಯೂಟಿ ಕಾನ್ಷಿಯಸ್, ಎನಿಥಿಂಗ್, ಬ್ಯೂಟಿ ಮೇಲೆ ಸಹ ಇದು ವರ್ಕ್ ಆಗ್ತದೆ. ಈವನ್ ಜನರಿಗೆ ಈವನ್ ಡಿಪ್ರೆಷನ್ ಇದ್ರೂ ಕೂಡ, ಅಂದ್ರೆ ಜಿಗುಪ್ಸೆ, ಅಥವಾ ನಿಮಗೆ ಏನ್ ಹೇಳ್ತಾರೆ, ಆತಂಕಗಳು ಇದಿದ್ರೆ ಕೂಡ ಇದನ್ನ ನೀವು ಯೂಸ್ ಮಾಡ್ಬೋದು. ಇದರ ಬೆನಿಫಿಟ್ ಅನ್ನ ನೀವು ತಗೋಬಹುದು. ಇದರಿಂದ ಹೊರಬರೋಕ್ಕೆ ನಿಮ್ಗೆ ಚಾನ್ಸಸ್ ಇದೆ. ಸೊ ನೀವು ಇದನ್ನ ಫೇಶಿಯಲ್ ಆಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಫೇಶಿಯಲ್ ಮಾಡ್ಬೋದು, ಸಚ್ ಆಸ್ ರಿಂಕಲ್ಸ್ ಅಂಡ್ ರಫ್ನೆಸ್ ಆರ್ ಡ್ರೈ ಸ್ಕಿನ್. ಈಗ ನಿಮ್ಗೆ ಕಾಣ್ತಾ ಇದ್ದು 3 ತರದ ಚರ್ಮಗಳು ಕಾಣ್ತಾ ಇದೆ ನಿಮ್ಗೆ. ಸೊ ಈ 3 ತರ ಚರ್ಮಕ್ಕೂ ಇದು ವರ್ಕ್ ಆಗ್ತದೆ ಅಂತ ಹೇಳ್ತಾರೆ. ನೀವು ಹಚ್ಕೋಬಹುದು ಅದನ್ನ. ನೀವು ಜಸ್ಟ್ ಲೈಕ್ ಫೇಶಿಯಲ್ ಎಲ್ಲ ಮಾಡ್ತೀರಾ, ಅದೇ ತರ ಮೊರಿಂಗಾ ಪೌಡರ್ನ ತೆಗೆದು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ 1 hour ಬಿಟ್ಟು ನೀವು ಅದನ್ನ ವಾಶ್ ಮಾಡಿದ್ರೆ ನಿಮ್ಮ ರಿಂಕಲ್ಸ್ ಎಲ್ಲ ಹೊರಟೋಗ್ತದೆ ಅಂತ ಹೇಳ್ತಾರೆ. ರಫ್ನೆಸ್ ಎಲ್ಲ ಕ್ಲಿಯರ್ ಆಗ್ತದೆ ಅಂತ ಹೇಳ್ತಾರೆ. ಈವನ್ ಡ್ರೈ ಸ್ಕಿನ್ ನಿಮ್ಗೆ ಮಾಯಿಶ್ಚರೈಸ್, ಬ್ಯಾಲೆನ್ಸ್ ಆಗ್ತದೆ ಅಂತ ಹೇಳ್ತಾರೆ. ಸೊ ಇದನ್ನ ನೀವು ಟ್ರೈ ಮಾಡಿ ನೋಡಿ. ಸೊ ಒಂದು ಕ್ಯಾಪ್ಸೂಲ್ ಸಾಕಾಗ್ತದೆ, ಬರೀ ₹3. ₹3 ಒಂದು ಕ್ಯಾಪ್ಸೂಲ್ ಇಂದ ನೀವು ರೆಡಿ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಯಾರಿಗೆಲ್ಲ ಈ ತರ ನಿಮ್ಗೆ ಕೂದಲ್ ಬೇಕು, ಲೇಡೀಸ್ನವ್ರು ತುಂಬಾ ಜನ ಇದ್ದಾರೆ, ನಿಮ್ಗೆ ಕೂದಲ್ ಮೇಲೆ ಇದು ವರ್ಕ್ ಆಗ್ತದೆ, ಬ್ಯೂಟಿ, ಆಲ್ ಆಫ್ ದೀಸ್ ನ್ಯೂಟ್ರಿಯೆಂಟ್ಸ್ ಹೆಲ್ಪ್ಸ್ ಪ್ರಮೋಟ್ ದ ಗ್ರೋತ್ ಆಫ್ ನ್ಯೂ ಹೇರ್. ಇದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಇಂದ ನೀವು ಇದನ್ನ ಯೂಸ್ ಮಾಡೋದ್ರಿಂದ ಹೊಸ ಕೂದಲುಗಳು ನಿಮ್ಗೆ ಸಫಿಶಿಯಂಟ್ ಆಗಿ ಬರ್ತದೆ. ಕೂದಲು ದಪ್ಪವಾಗಿ ಬರ್ತದೆ. ಉದ್ದ ಕೂದಲು ಬೇಕಾದ್ರೆ ಉದ್ದವಾಗಿ ಬರ್ತದೆ. ಆಮೇಲೆ ನೀಟಾಗಿ ಸಿಲ್ಕಿ ಆಗಿರ್ತದೆ ಅಂತ ಹೇಳ್ತಾರೆ. ಸೊ ಇದನ್ನ ರೆಗ್ಯುಲರ್ ಯೂಸ್ ಮಾಡಿ, ಒಂದು 6 months ಕಂಟಿನ್ಯೂ ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ. ಸರ್ಪ್ರೈಸಿಂಗ್ಲಿ ಮಾರ್ನಿಂಗ್ ಯುವರ್ ಲೀವ್ಸ್ ಕಂಟೈನ್ ಎ ಹೈ ಕಾನ್ಸಂಟ್ರೇಷನ್ ಆಫ್ ಐರನ್. ಯಾಕೆಂದ್ರೆ ನಮ್ಮ ಈ ಮೊರಿಂಗದಲ್ಲಿ ಹೈ ಕಾನ್ಸಂಟ್ರೇಷನ್ ಆಫ್ ಐರನ್ ಕಂಟೆಂಟ್, ಅಂದ್ರೆ ಕಬ್ಬಿಣದ ಅಂಶ ಸಫಿಶಿಯಂಟ್ ಆಗಿದೆ. ಅದರಿಂದ ಇದು ಬಾಡಿ ಮೇಲೆ ವರ್ಕ್ ಆಗ್ಲಿಕ್ಕೆ ಕಾರಣ. ಸೊ ಪ್ರತಿಯೊಂದು ಐರನ್ ಕಂಟೆಂಟ್ ನಮ್ಗೆ ಅಗತ್ಯ ಬೇಕು, ಇದರಲ್ಲಿ ಸಫಿಶಿಯಂಟ್ ಸಿಗ್ತದೆ. ಸೊ ಇದನ್ನ ಆಲ್ರೆಡಿ ನಾವು ಲಿವರ್, ಇಟ್ ರೆಡ್ಯೂಸ್ ದ ರಿಸ್ಕ್ ಆಫ್ ದ ಇನ್ಫ್ಲಮೇಷನ್ ಇನ್ ದ ಲಿವರ್. ಸೊ ಲಿವರ್ ಮೇಲೂ ವರ್ಕ್ ಆಗ್ತದೆ. ನಾನು ಆಲ್ರೆಡಿ ನಿಮ್ಗೆ ಆಗ್ಲೇ ಹೇಳಿದೆ, ಏನು 300 ಕಾಯಿಲೆ ಮೇಲೆ ವರ್ಕ್ ಆಗ್ತದೆ ಅಂತ. ಅಂದ್ರೆ ದೇಹದ ಎಲ್ಲಾ ಪಾರ್ಟ್ ಮೇಲೂ ವರ್ಕ್ ಆಗ್ತದೆ. ಸೊ ಲಿವರ್ ಏನಾದ್ರು ಇನ್ಫ್ಲಮೇಷನ್ ಇದ್ರೆ, ಸರಿಯಾಗಿ ಕೆಲಸ ಮಾಡದೇ ಇದ್ರೆ, ಅಥವಾ ನಿಮ್ಗೆ ಈವನ್ ಏನ್ ಹೇಳ್ತಾರೆ, ಟಾಕ್ಸಿನ್ ನಮ್ಗೆ ಡಿಟಾಕ್ಸಿಫಿಕೇಶನ್ ಆಗ್ಲಿಲ್ಲ ಅಂತ ಹೇಳಿದ್ರೆ, ಸೊ ಅದನ್ನ ಎಲ್ಲ ಸರಿ ಮಾಡ್ಲಿಕ್ಕೆ ನಮ್ಮ ಇದು ವರ್ಕ್ ಆಗ್ತದೆ ಮೊರಿಂಗಾ. ಇದನ್ನ ಒಂದು 6 capsules per day ತಗೊಳ್ಳಿ. ಅಂಡ್ ಇನ್ ದ ಆರ್ಟರೀಸ್ ರಿಸಲ್ಟಿಂಗ್ ಇನ್ ಎ ಹೆಲ್ದಿಯರ್ ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮ್. ಹಾರ್ಟ್ ಸರಿಯಾಗಿ ಪಂಪ್ ಮಾಡ್ಬೇಕು, ಹಾರ್ಟ್ ಮಸಲ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು, ಹಾರ್ಟ್ ಸರಿಯಾಗಿ ಬ್ಲಡ್ ನ ಪ್ಯೂರಿಫೈ ಮಾಡ್ಬೇಕು. ಸೊ ಅದಕ್ಕೆ ಕೂಡ ಇದು ಸಹಾಯ ಮಾಡ್ತದೆ ಅಂತ ಹೇಳ್ತಾರೆ. ರೆಗ್ಯುಲರ್ ನೀವು ಇದನ್ನು ತಗೊಂಡಾಗ ಏನು BP ನಾರ್ಮಲ್ ಮಾಡ್ಲಿಕ್ಕೂ ಸಹ ಇದು ಹೆಲ್ಪ್ ಆಗ್ತದೆ. ಸೊ ಮೊರಿಂಗಾ ಲೀವ್ಸ್ ಹೆಲ್ತ್ ಬೆನಿಫಿಟ್
ನುಗ್ಗೆ ಸೊಪ್ಪು ತಿನ್ನುವುದರಿಂದ ಆಗುವ ಪ್ರಯೋಜನ ತಿಳಿದರೆ ಆಶ್ಚರ್ಯ ಪಡುತ್ತೀರಾ. ನಿಮ್ಗೆ ಈಗ ಆಶ್ಚರ್ಯ ಆಗ್ಲಿಲ್ವಾ? ನುಗ್ಗೆ ಸೊಪ್ಪು ಬಹಳ ಪ್ರಾಚೀನ ಕಾಲದ ಇದರ ವಿಶೇಷ ಔಷಧೀಯ ಗುಣದಿಂದ ಪ್ರತಿಯೊಬ್ಬರ ಮೆಚ್ಚುಗೆಗೆ ಪಾತ್ರವಾದ ಮರ ಇದು. ಇದರಲ್ಲಿರುವ ವಿಶೇಷ ರೀತಿಯ ಔಷಧೀಯ ಗುಣಗಳಿಂದ ನುಗ್ಗೆ ಸೊಪ್ಪನ್ನು ಮಾಂತ್ರಿಕ ಸೊಪ್ಪು ಅಂತೂ ಕರೀತಾರೆ. ನೋಡಿ, ನೀವು ಅವರಿಗೆ ಹೇಳ್ಬೋದು, ನಿಮ್ಮನ್ನ ಮಂತ್ರ ಮಾಡ್ತೀವಿ ಅಂದ್ರೆ ನಿಮ್ಮ ಕಾಲು ನೋವು ತೆಗೆದು ಬಿಡ್ತೀವಿ ಅಂತ, ಜಸ್ಟ್ ಲೈಕ್ ಹೇಳಬೇಕು. ಬಟ್ ಇದನ್ನು ಕೊಟ್ರೆ ಆಯ್ತು ಅಷ್ಟೇ. ಸೊ ಅವರ ನೋವು ಮಾಯ ಆಗಿ ಹೋಗ್ತದೆ. ಅದಕ್ಕೋಸ್ಕರ ಇದಕ್ಕೆ ಮಾಂತ್ರಿಕ ಸೊಪ್ಪು ಅಂತೂ ಕರೀತಾರೆ. ಅಂದ್ರೆ ಇದು ಪಕ್ಕಾ ವರ್ಕ್ ಮಾಡ್ತದಂತ ಅರ್ಥ, ಗ್ಯಾರಂಟಿ ವರ್ಕ್ ಮಾಡ್ತದಂತ ಅರ್ಥ. ಸೊ ಹಾಗಾಗಿ ಸೊ ಮಧುಮೇಹಕ್ಕೆ ರಾಮಬಾಣ, 7 ಮಹಾರೋಗಕ್ಕೆ ರಾಮಬಾಣ ಅಂತ. ಅದರಲ್ಲಿ ಒಂದನೇದಾಗಿ ಮಧುಮೇಹ. ನೋಟ್ ಮಾಡ್ಕೊಳ್ಳಿ, ಯಾವುದಕ್ಕಾಗಿ ಜಾಸ್ತಿ ವರ್ಕ್ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ 7 ಕೊಟ್ಟಿದ್ದಾರೆ. ಒಂದನೇದಾಗಿ ಶುಗರ್ ಇದ್ದಾಗ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಕಡಿಮೆ ಆಗುತ್ತದೆ. ಗೊತ್ತಿದೆಯಲ್ಲ ನಿಮಗೆ, ಇನ್ಸುಲಿನ್ ಕಮ್ಮಿ ಆದರೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೆ. ಇದು ಇನ್ಸುಲಿನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನುಗ್ಗೆ ಸೊಪ್ಪಿನಲ್ಲಿರುವ ವಿಟಮಿನ್ ಡಿ, ಇದರಲ್ಲಿ ವಿಟಮಿನ್ ಡಿ ಅಂಶ ಹೇರಳವಾಗಿರುತ್ತದೆ. ಇದು ಮನುಷ್ಯನ ದೇಹದಲ್ಲಿ ಹೇರಳವಾಗಿ ಇನ್ಸುಲಿನ್ ಉತ್ಪಾದನೆ ಮಾಡುತ್ತದೆ. 2ನೇದು, ಹೃದಯದ ಮಿತ್ರ ಈ ನುಗ್ಗೆ ಸೊಪ್ಪು ಅಂತ ಹೇಳ್ತಾರೆ. ಅಂದರೆ ಹೃದಯಕ್ಕೆ ತುಂಬ ಒಳ್ಳೆಯದು. ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಇರಬೇಕು, ಆದರೆ ಕೆಟ್ಟ ಕೊಲೆಸ್ಟ್ರಾಲ್ ಇರಬಾರದು. ನಮ್ಮ ದೇಹದಲ್ಲಿ ಕೊಬ್ಬಿನಾಂಶ ಹೆಚ್ಚಾದಾಗ ಹೃದಯದ ಕೋಶಗಳಿಗೆ ಹಾನಿಯಾಗುತ್ತದೆ. ಇದು ಮುಂದೆ ಹೃದಯಘಾತಕ್ಕೆ ಕಾರಣವಾಗುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಎಂದೇ ಗುರುತಿಸಲಾಗಿರುವ LDL ವಿರುದ್ಧ ನುಗ್ಗೆ ಸೊಪ್ಪು ಹೋರಾಡುತ್ತದೆ. ನುಗ್ಗೆ ಸೊಪ್ಪಿನಲ್ಲಿರುವ ಒಮೆಗಾ 3 ಫ್ಯಾಟಿ ಆಮ್ಲ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ದೇಹದಿಂದ ಹೀರಿಕೊಳ್ಳುತ್ತದೆ. ಇದರಿಂದ ರಕ್ತನಾಳ ಬ್ಲಾಕ್ ಆಗುವುದಿಲ್ಲ, ಬಂದ್ ಆಗುವುದಿಲ್ಲ, ರಕ್ತ ಸರಾಗವಾಗಿ ಹರಿಯುತ್ತದೆ. ನುಗ್ಗೆ ಸೊಪ್ಪಿನ ಸಾರು ತಿಂದರೆ ಕೆಟ್ಟ ಕೊಲೆಸ್ಟ್ರಾಲ್ನಿಂದ ಹೃದಯವನ್ನು ರಕ್ಷಿಸಿಕೊಳ್ಳಬಹುದು. ಈವನ್ ನೀವು ನುಗ್ಗೆ ಸೊಪ್ಪು ಮನೆಯಲ್ಲಿ ಸಾರು ಮಾಡಿ ತಿಂದರೂ ಕೂಡ ಅದು ವರ್ಕ್ ಆಗ್ತದೆ. ನಿಮಗೆ ದಿನ ಆಗಲಿಲ್ಲ ಅಂದರೆ ನೀವು DXN ಅನ್ನು ತಿನ್ನಿ. 3ನೇದು, ರಕ್ತಹೀನತೆ ನಿವಾರಿಸುತ್ತದೆ. 1 ಡಯಾಬಿಟಿಸು, 2 ಹಾರ್ಟು, 3ನೇದಾಗಿ ರಕ್ತಹೀನತೆ. ನೆನ್ಪಿಟ್ಕೊಳ್ಳಿ. ಅಂದರೆ ಯಾವ ಕಾಯಿಲೆ ಮೇಲೆ ಪುನಃ ಸಿಟ್ರೆ, ಯಾವ ಕಾಯಿಲೆ ಮೇಲೆ ಪುನಃ ಈಗ ಮೀಟಿಂಗ್ ಆದ್ರೂ ಕೂಡ ಅದು ಕೊಡುವ ಇದು ಕೊಡಿ, ಇಲ್ಲಿ ಬರ್ದಿದ್ದಾರೆ, ನೀವು ಬರ್ಕೊಳ್ಬೇಕಿಲ್ಲ ಅಂದರೆ ಪುನಃ ನಮಗೇನು ಕೇಳಲಿಕ್ಕೆ ಹೋಗಬಾರ್ದು. ಇಲ್ಲಿ ಉಂಟಲ್ಲ, ನುಗ್ಗೆ ಸೊಪ್ಪಿನಲ್ಲಿ ಪಾಲಕ್ ಸೊಪ್ಪಿಗಿಂತ 6 ಪಟ್ಟು ಹೆಚ್ಚು ಕಬ್ಬಿಣದ ಅಂಶ ಇದೆ. ಹಾಗಾಗಿ ಇದು ದೇಹದಲ್ಲಿ ಕೆಂಪು ರಕ್ತಗಳನ್ನು ಹೆಚ್ಚಿಸುತ್ತದೆ. ಇದರಿಂದ ರಕ್ತಹೀನತೆ ಕಡಿಮೆಯಾಗುತ್ತದೆ. 2 ಚಮಚ ನುಗ್ಗೆ ಸೊಪ್ಪಿನ ರಸವನ್ನು 1 ಲೋಟ ಬಿಸಿ ಹಾಲಿಗೆ ಸೇರಿಸಿ ರಾತ್ರಿ ಮಲಗೋ ಮುನ್ನ ಕುಡಿಯಿರಿ. ಸೇಮ್ ಈಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, 1 ಗ್ಲಾಸ್ ನೀರು ತೊಗೊಂಬಿಡಿ. ಸೊ 2 ಕ್ಯಾಪ್ಸೂಲ್ ಓಪನ್ ಮಾಡಿ ಅದಕ್ಕೆ ಹಾಕ್ಬಿಡಿ. ಮತ್ತೆ ನೋಡಿ, ಆಟೋಮೆಟಿಕ್ ನಿಮಗೆ ಆ ರಕ್ತಹೀನತೆ ಸರಿಯಾಗ್ತದೆ. ಮೂಳೆಗಳನ್ನು ಬಲಗೊಳಿಸುತ್ತದೆ. ಮೂಳೆಗಳು ಹಾಲಿಗಿಂತಲೂ 4 ಪಟ್ಟು ಅಧಿಕ ಕ್ಯಾಲ್ಸಿಯಂ ನುಗ್ಗೆ ಸೊಪ್ಪಿನಲ್ಲಿದೆ. ಸೊ ಆದ್ರಿಂದ ಹಾಗಾಗಿ ನುಗ್ಗೆ ಸೊಪ್ಪು ನಿಮ್ಮ ಮೂಳೆಯನ್ನು ಸ್ಟ್ರಾಂಗ್ ಆಗಿ ಬಿಡುತ್ತದೆ. 1 ಲೋಟ ಹಾಲಿಗೆ ಸೊ ನೀವೇನು ಮಾಡಬೇಕು, 1 ರಿಂದ 9 ಚಮಚ ಅಂತ ನುಗ್ಗೆ ಸೊಪ್ಪು ಅಂತ ಹೇಳಿದ್ದಾರೆ. ಸೊ 1 to 3 ಸ್ಪೂನ್ ಸಾಕಾಗ್ತದೆ. 1 ರಿಂದ 3 ಕ್ಯಾಪ್ಸೂಲನ್ನು ತೆಗೆದು ಅದಕ್ಕೆ ಹಾಗೇನೆ ಹಾಕಿ ತಗೊಳ್ಬಹುದು. ನಿಮಗೆ ಬೇಕಿದ್ರೆ ಹಾಲಿಗೆ ಮಿಕ್ಸ್ ಮಾಡಿನೂ ನೀವು ತಗೋಬಹುದು. ಸೊ ಮಿಕ್ಸ್ ಮಾಡಿನೂ ತಗೋಬಹುದು. ನೆಕ್ಸ್ಟ್, ದೃಷ್ಟಿ ದೋಷಕ್ಕೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಎಷ್ಟೋ ಜನರಿಗೆ ವಯಸ್ಸಾದಾಗ ದೃಷ್ಟಿಯಿಂದ ಪ್ರಾಬ್ಲಮ್ ಆಗ್ತದೆ. ಸೊ ದೂರದೃಷ್ಟಿ, ಸಮೀಪ ದೃಷ್ಟಿ ಇರಬಹುದು. ಸೊ ಕಣ್ಣಿನ ಆರೋಗ್ಯ ಚೆನ್ನಾಗಿರಲಿ ಎಂದುಕೊಂಡು ನೀವು ಕ್ಯಾರೆಟ್ ತಿನ್ನುತ್ತೀರಿ, ರೈಟ್? ಕರೆಕ್ಟ್. ಕ್ಯಾರೆಟ್ನಲ್ಲಿ ಏನಿದೆ, ಸಾಕಷ್ಟು ಪ್ರಮಾಣದಲ್ಲಿ ವಿಟಮಿನ್ ಎ ಸಿಗುತ್ತದೆ. ಆದರೆ ನಿಮಗಿದು ತಿಳಿದಿರಲಿ, ಕ್ಯಾರೆಟ್ ಎಷ್ಟು? 1 kgಗೆ 50 ರೂಪಾಯಿ. ಇದು ಕ್ಯಾರೆಟ್ಗಿಂತ 4 ಪಟ್ಟು ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಎ ನುಗ್ಗೆ ಸೊಪ್ಪಿನಲ್ಲಿದೆ. ನೋಡಿದ್ರಾ? 4 ಪಟ್ಟು ಅಂತ ಹೇಳಿದ್ರೆ ನೀವು ಎಷ್ಟು 200 ರೂಪಾಯಿ ತಿನ್ಬೇಕಾಗ್ತದೆ. ಬರೀ ನೀವು 3 ಕ್ಯಾಪ್ಸೂಲ್ ತಗೊಂಡ್ರೆ ಸಾಕಾಗ್ತದೆ. ವಿಟಮಿನ್ ಎ ನುಗ್ಗೆ ಸೊಪ್ಪಿನ ಸಿಗುದು. ಹಾಗಾಗಿ ನುಗ್ಗೆ ಸೊಪ್ಪು ಕಣ್ಣಿಗೆ ತುಂಬಾ ಒಳ್ಳೆಯದು. ನೆಕ್ಸ್ಟ್, ಕ್ಯಾನ್ಸರ್ ತಡೆಗಟ್ಟುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಸಾರಿ. ಸೊ ನಿಮಗೆ ಗೊತ್ತು, ಕ್ಯಾನ್ಸರ್ ಕೋಶಗಳನ್ನು ಶಾಶ್ವತವಾಗಿ ತೆಗೆಯಲು ಸಾಧ್ಯವಿಲ್ಲ, ತಿಳ್ಕೊಳ್ಳಿ. ಅವರೇ ಹೇಳ್ತಾರೆ. ಆದರೆ ಈ ತಾಕತ್ತು ನುಗ್ಗೆ ಸೊಪ್ಪಿಗಿದೆ. ಅಂದ್ರೆ ಒಂದ್ಸಲ ತಗೊಂಡ್ರೆ ಇದು ಕಂಪ್ಲೀಟ್ ತೆಗೆದು ಬಿಡ್ತದಂತೆ. ನುಗ್ಗೆ ಸೊಪ್ಪಿನಲ್ಲಿ ಹೇರಳ ಪ್ರಮಾಣದಲ್ಲಿ ಏನಿದೆ, ಆಂಟಿ ಆಕ್ಸಿಡೆಂಟ್ಗಳಿವೆ, ಪೋಷಕಾಂಶಗಳು ಚೆನ್ನಾಗಿರುತ್ತದೆ. ಇವು ದೇಹದಲ್ಲಿ ಕ್ಯಾನ್ಸರ್ ಕಾರಕ ಫ್ರೀ ರಾಡಿಕಲ್ಗಳ ವಿರುದ್ಧ ಮೂಲದಲ್ಲೇ ಹೋರಾಡುತ್ತದೆ. ಆನಂತರ
ಹೋರಾಟಕ್ಕೆ ಇಳಿಯುತ್ತದೆ. ಇವು ದೇಹದಲ್ಲಿ ಕ್ಯಾನ್ಸರ್ ಕಾರಕ ಕೋಶಗಳನ್ನು ಬೆಳೆಯಲು ಬಿಡುವುದಿಲ್ಲ. ಆದ್ರಿಂದ ಕ್ಯಾನ್ಸರ್ ವಿರುದ್ಧ ಇದು ಹೋರಾಡಿ ಕ್ಯಾನ್ಸರ್ ಬರದಂತೆ ನಿಮ್ಮನ್ನ ತಡೆಯುತ್ತದೆ. ಈ ಸೊಪ್ಪು ಸ್ಕಿನ್, ಕಣ್ಣು, ಕೂದಲು, ಮೂಳೆಗಳಿಗೆ ಮತ್ತು ತೂಕ ಇಳಿಸಲು ಬೆಸ್ಟ್ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸ್ಕಿನ್ ನೀವು ಯೂಸ್ ಮಾಡ್ಬೋದು, ಕಣ್ಣಿಗೆ ಆಲ್ರೆಡಿ ನಾವು ಹೇಳಿದೀವಿ, ಕೂದಲಿಗೆ ಹೇಳಿದೀವಿ, ಮೂಳೆಗಳಿಗೆ ಹೇಳಿದೀವಿ. ಡಾಕ್ಟರ್ ಹೇಳ್ತಾ ಇದ್ದಾರೆ ಇದು ಬೆಸ್ಟ್ ಇದೆ ಅಂತ. ಸೊ ಹಾಗೇನೆ 7ನೇದು ರಕ್ತದೊತ್ತಡ ನಿವಾರಕ. ರಕ್ತದೊತ್ತಡಕ್ಕೆ ಇದು ಒಳ್ಳೆಯದು, BP ವೇರಿಯೇಷನ್ಗೆ ಒಳ್ಳೆಯದು. ನುಗ್ಗೆ ಸೊಪ್ಪು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ. ನುಗ್ಗೆ ಸೊಪ್ಪಿನಲ್ಲಿ ಫೈಟೋಕೆಮಿಕಲ್ ಅಂಶ ಇದೆ. ಇದು ರಕ್ತದೊತ್ತಡ, ಬ್ಲಡ್ ಶುಗರ್ ಅನ್ನ ನಿವಾರಿಸುತ್ತದೆ. ಸೊ ಮರಿಂಗಾ ಟೆಸ್ಟಿಮೋನಿ, ಬೇಕಾದಷ್ಟು ನಿಮಗೆ ಟೆಸ್ಟಿಮೋನಿಯಲ್ ಸಹ ಇದೆ. ಸೊ ಈಗ ಒಂದೆರಡು ಟೆಸ್ಟಿಮೋನಿಯಲ್ ನೋಡೋಣ. ಒನ್ ರಿವೈವರ್ ಸೆಡ್ ದ್ಯಾಟ್ ಆಫ್ಟರ್ ಟೇಕಿಂಗ್ ಮೊರಿಂಗಾ, ಒಬ್ರು ಹೇಳ್ತಾ ಇದ್ದಾರೆ ಮೊರಿಂಗಾ ತಗೊಂಡ ನಂತರ ಪೌಡರ್ ಫಾರ್ 2 months, ಬರೀ 2 ತಿಂಗಳಲ್ಲಿ ದೇ ಲಾಸ್ಟ್ 22 pounds ದೇರ್ ಕೊಲೆಸ್ಟ್ರಾಲ್ ಅಂಡ್ ವೆಂಟ್ ಡೌನ್. ಸುಮಾರು 22 ಪೌಂಡ್, ಸುಮಾರು ಅಂದ್ರೆ 15 kg ಇರ್ಬೋದು, ಅಪ್ರಾಕ್ಸಿಮೇಟ್ 15 kg ಅವರ ವೆಯ್ಟ್ ಅನ್ನು ಅವರು ಬರೀ 3 ತಿಂಗಳಲ್ಲಿ ಡೌನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ದೇರ್ ಸ್ಕಿನ್ ಬಿಕಮ್ ಕ್ಲಿಯರ್, ಈವನ್ ಚರ್ಮ ತುಂಬಾ ಕ್ಲಿಯರ್ ಆಗಿದೆ. ದೇ ಆಲ್ಸೋ ಸೆಡ್ ದಟ್ ದರ್ ನೈಲ್ಸ್ ಗ್ರೀವ್ ಫಾಸ್ಟರ್, ಈ ಉಗುರುಗಳೆಲ್ಲ ಬೆಳಿತಾನೆ ಇರಲಿಲ್ಲ ಅಂತೆ, ಅದು ಫಾಸ್ಟ್ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂಡ್ ದೇ ವರ್ ಏಬಲ್ ಟು ಸ್ಟಾಪ್ ಟೇಕಿಂಗ್ ದರ್ ಬ್ಲಡ್ ಪ್ರೆಷರ್ ಮೆಡಿಕೇಶನ್, ಈವನ್ BP ಮೆಡಿಕೇಶನ್ ತಗೊಳ್ತಾ ಇದ್ರು ಮೆಡಿಸಿನ್, ಅದನ್ನು ಸಹ ಸ್ಟಾಪ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಈ ತರ ಬೇಕಾದಷ್ಟು ನಿಮಗೆ ಟೆಸ್ಟಿಮೋನಿಯಲ್ ಆನ್ಲೈನ್ ಅಲ್ಲಿ ಸಿಗ್ತದೆ. ಇನ್ನೊಂದು ನೋಡೋಣ. ಒನ್ ರಿವೈವರ್ ಸೆಡ್ ದ್ಯಾಟ್ ಟೇಕಿಂಗ್ ಮೊರಿಂಗಾ ಕ್ಯಾಪ್ಸೂಲ್ ಇನ್ಕ್ರೀಸ್ಡ್ ದರ್ ಬ್ರೆಸ್ಟ್ ಮಿಲ್ಕ್ ಸಪ್ಲೈ. ಒಬ್ರು ಲೇಡಿ ಹೇಳ್ತಾ ಇದ್ದಾರೆ ಅವರಿಗೆ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಕರೆಕ್ಟ್ ಇರಲಿಲ್ಲ, ಅಂದ್ರೆ ಅವರು ಡೆಲಿವರಿ ಆದ ನಂತರ ಎದೆ ಹಾಲು ಕಮ್ಮಿ ಇದೆ. ಸೊ ಆವಾಗ ಅವರು ಇದನ್ನ ತಗೊಂಡ ನಂತರ ಸಪ್ರೆಸ್ಡ್ ಕ್ರೇವಿಂಗ್ ಅಂಡ್ ಇನ್ಕ್ರೀಸ್ಡ್ ದರ್ ಎನರ್ಜಿ, ಇವನ್ ಶಕ್ತಿ ಕೂಡ ಜಾಸ್ತಿ ಆಯ್ತು. ಸೊ ಹಾಲು ಕೂಡ ಜಾಸ್ತಿ ಆಯ್ತು. ದೇ ಆಲ್ಸೋ ಸೆಡ್ ದಟ್ ದ ಪಿಲ್ಸ್ ವರ್ ಎ ಗುಡ್ ಸೈಜ್ ಅಂಡ್ ಡೋಂಟ್ ಲೀವ್ ಆನ್ ಆಫ್ಟರ್ ಟೇಸ್ಟ್. ಸೊ ನಿಮಗೆ ಅದು ಟೇಸ್ಟ್ ಒಂದ್ಸಲ ನಿಮ್ಗೆ ಹಿಡಿದ್ರೆ ನಿಮ್ಗೆ ಅದು ರೆಗ್ಯುಲರ್ ಯೂಸ್ ಮಾಡಬಹುದು. ಸೊ ಈಗ ನಿಮ್ಗೆ ಈಸಿಯಾಗಿ ಹೇಳ್ಬೇಕಂದ್ರೆ ಏನಾದರೂ ನಿಮ್ಗೆ ಬೇಕಾದ್ರೆ ಇದರದ ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಯಾಕಂದ್ರೆ ಇದರಲ್ಲಿರುವ ಎಲಿಮೆಂಟ್ಸ್ ಕೊಟ್ಟಿದ್ದಾರೆ, ಏನೇನು ಉಂಟು ಅಂತೇಳಿ ಸೈಂಟಿಫಿಕಲಿ ಇದು ಯಾವ ರೀತಿ ಪ್ರೂವ್ ಆಗಿದೆ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಈಗ ಪ್ರೈಸ್ ವೈಸ್ ಇದು ಹಳೆ ರೇಟಲ್ಲಿ ಇದೆ. ಸೊ ಹಾಗಾಗಿ MRP ಅಲ್ಲಿ ನಿಮಗೆ 400, ಇದು 90 ಕ್ಯಾಪ್ಸೂಲ್ 400. ಸೊ ನಿಮಗೆ T20 ಅಲ್ಲಿ ಹೋಲ್ಸೇಲ್ ಅಲ್ಲಿ ಸಿಗ್ತದೆ. ಈವನ್ 145 SV ಕೂಡ ಇದೆ. ಈಗ ನಿಮಗೆ 360 ಸೈಜ್ ಬಂದಿದೆ, ನಿಮಗೆ 1000 rupees ವರೆಗೆ ಆಗ್ತದೆ. ಸೊ ಹಾಗಾಗಿ ಸೊ ಇದು ಒಂದು ಇನ್ನೊಬ್ಬರು ಟೆಸ್ಟಿಮೋನಿಯಲ್ ನೋಡಿ. ಇದು ಯೋಗ ರಿವಲ್ ಯೋಗ pilates and action varies from instructor. I have always believed in expressing the eating thing, and I decided to give General Moringa a try because it is all natural. It did not disappoint me. Moringa gives me energy and helps me stay focused most of the day. I can now perform better at work. ಸೊ ನೋಡಿ, ಸಾನಿಯಾ ಕರಿಮೋ ಅವರು 29ನೇ ವಯಸ್ಸಿನಲ್ಲಿ ಅದನ್ನು ಸ್ಟಾರ್ಟ್ ಮಾಡಿ ಅವರೀಗ ತುಂಬಾ ಆಕ್ಟಿವ್ ಆಗಿದ್ದಾರೆ, ಒಳ್ಳೆ ಶಕ್ತಿ ಬಂದಿದೆ, ಆಮೇಲೆ ಬ್ಯೂಟಿ ಆಗಿ ಕಾಣ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ಅನ್ಲಾಕ್ ದ ಪವರ್ ಆಫ್ ಮೊರಿಂಗಾ. ಸೊ ಈವನ್ ಏಜ್ ಆದಕ್ಕೂ ನಿಮ್ಗೆ ಪ್ರತಿಯೊಂದು ಹಾರ್ಮೋನ್ಸ್ ಕರೆಕ್ಟ್ ಇರ್ಬೇಕು. ಆಂಟಿ ಏಜಿಂಗ್ ಬ್ರೇಕ್ ಥ್ರೂ ಅಂಡ್ ಸ್ವೀಪ್ ದ ವೆಲ್ನೆಸ್ ವರ್ಲ್ಡ್. ಈವನ್ ಆ ಏಜ್ ಅಲ್ಲೂ ಅವರಿಗೆ ಯಂಗ್ ಆದಾಗ ಫೀಲಿಂಗ್ ಆಗ್ತದಂತೆ ನೋಡಿ. ಸೊ ಇದು ತಗೊಂಡಾಗ, ಸೊ ಆ ರೀತಿಯಲ್ಲಿ ಯಾರೆಲ್ಲ ನಿಮ್ಗೆ 40-50 ವರ್ಷದವರು ಕೂಡ ಇದನ್ನ ತಗೊಂಡು ನೀವು ಯಂಗ್ ಇದ್ದಾಗ ಹೇಗಿದ್ದೀರಿ ಆ ಎಂಜಾಯ್ಮೆಂಟ್ ನೀವು ಮಾಡ್ಬೋದು ಅಂತ ಹೇಳ್ತಾರೆ. ಇವನ್ ಹೌ ಟು ಯೂಸ್ ರಾಜಕೋನ ಮೊರಿಂಗಾ ಪೌಡರ್. ಈ ಮೊರಿಂಗಾ ಪೌಡರ್ನ ನೀವು ಹೇಗೆ ಯೂಸ್ ಮಾಡ್ಬೋದು, ಫೇಶಿಯಲ್ ಹಾಗೆ ಹೇಗೆ ಯೂಸ್ ಮಾಡ್ಬೋದು ಅಂತ ಇದು ಕೊಟ್ಟಿದ್ದಾರೆ. ಸೊ ಇದನ್ನ ನೀವು ಫೇಶಿಯಲ್ಗೂ ನೀವು ಯೂಸ್ ಮಾಡ್ಬೋದು. ಹಾಗೆ ಲೈಂಗಿಕ ಆಸಕ್ತಿ, ನಿಶಕ್ತಿ, ಸುಸ್ತು, ನರಮೂಲಕ್ಕೆ ಇದೊಂದು ಕಂಡ್ರಿ ಮೆಡಿಸಿನ್ ಅಂತ ಹೇಳಿದ್ರು. ಇದು ಮೆಡಿಸಿನ್ ಹಾಗೆ ವರ್ಕ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಡಾಕ್ಟ್ರು. ಸೊ ನಿಮ್ಗೆ ಈವನ್ ಯಾವ್ದಾವ್ದು ಲೈಂಗಿಕ ಆಸಕ್ತಿ ಕಮ್ಮಿ ಇದ್ದವರಿಗೆ, ಸುಸ್ತಿದ್ದವರಿಗೆ, ನರ ದೌರ್ಬಲ್ಯ ಇದ್ದವರಿಗೂ ಕೂಡ ಇದನ್ನ ನೀವು ಕೊಡಬಹುದು ಅಂತ ಹೇಳ್ತಾರೆ. ಅಂಡ್ ಡಿಸ್ಕವರ್ ದ ಫೌಂಟೈನ್ ಆಫ್ ಯೂತ್. ನೀವು ಯಾವಾಗಲೂ ಯಂಗ್ ಆಗಿರೋ ಮೊರಿಂಗಾ ಪೌಡರ್ ಅನ್ಲಿವ್ ದ ರಿಮಾರ್ಕಬಲ್ ಆಂಟಿ ಏಜಿಂಗ್ ಪ್ರಾಪರ್ಟಿ. ಸ್ಕಿನ್ ಎಲ್ಲ ಶೈನಿಂಗ್ ಬರ್ತದೆ ಅಂತ ಹೇಳ್ತಾರೆ. ಲಿಪ್ ಎಲ್ಲ ನೋಡಿ ನಿಮ್ಗೆ ಫುಲ್ಲಿ ಅಂದ್ರೆ ಹಿಮೋಗ್ಲೋಬಿನ್ ಜಾಸ್ತಿ ಕಾಣ್ತದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಸೊ ಅದರಿಂದ ಇದನ್ನ ನೀವು ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಹಾಗೆ ಫಾರ್ ಹೇರ್
ನಂಬರ್ 1 ಅಂತ ಹೇಳ್ತಾ ಇದ್ದಾರೆ. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ಕೂದಲಿಗೆ ನೀವು ಹಚ್ಚಬಹುದು. ಹೆಲ್ದಿ ಹೇರ್ ಮಾಸ್ಕ್ ಮಾಡ್ಕೋಬಹುದು. ಥಿಕ್ ಅಂಡ್ ಲಾಂಗ್ ಹೇರ್ ಬರ್ತದೆ ಅಂತ ಹೇಳ್ತಾರೆ. ಆಂಟಿ ಹೇರ್ ಫಾಲ್ಸ್ ಸರಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲಿ ಹೆಲ್ತ್ ಬೆನಿಫಿಟ್ಸ್ ಲಾಸ್ಟ್ ಬಟ್ ಲೀಸ್ಟ್. ಸೊ ಹೈ ಇನ್ essential nutrient, plant based protein source, enhanced the sexual health, balanced the hormone, support the liver function, fight free radicals and reduce the inflammation, regulate the blood sugar, aids in digestion and boost the brain health ಅಂತ ಕೊಟ್ಟಿದ್ದಾರೆ. ಸೊ ಬೇಕಾದಷ್ಟು ರಿಸರ್ಚ್ ಡಿಫ್ರೆಂಟ್ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ. ನೀವು ಬೇಕಾದ್ರೆ ಮುಖಕ್ಕೆ ಫೇಶಿಯಲ್ ಆಗಿ ನೀವು ಬಳಸಿ ಮುಖವನ್ನು ಸಹ ಬರೀ ನಿಮ್ಗೆ ಒಂದು ಕ್ಯಾಪ್ಸೂಲ್, ಜಸ್ಟ್ ಒಂದು ಕ್ಯಾಪ್ಸೂಲ್ಗೆ ನಿಮ್ಗೆ ನಾನು ಹೇಳಿದಲ್ಲ ₹3-4 ಆಗ್ಬಹುದು. ನೀವು ಹಚ್ಚಿ ಇದನ್ನ ನೋಡಿ ಹೇಗೆ ಬೆನಿಫಿಟ್ ಅನ್ನು ತಗೋಬಹುದಂತ. ಇದೊಂದು ರಿಸರ್ಚ್ ಪ್ರಕಾರ ಬೆನಿಫಿಟ್ಸ್ ಹೇಳ್ತಾ ಇದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬೆನಿಫಿಟ್ ಇನ್ನೂ ಸಿಗ್ತದಂತ. ಸೊ ಅದರಿಂದ ಯಾರಿಗಾದ್ರೂ ಇನ್ನು ಡೌಟ್ ಇದ್ರೆ, ಗೊತ್ತಿಲ್ಲ ಅಂತ ಆಗಿದ್ರೆ, ನಿಯರೆಸ್ಟ್ ಸ್ಟಾಕ್ ಪಾಯಿಂಟಿಗೆ ಹೋಗಿ ಒಂದು ತಗೊಳ್ಳಿ. ಅದನ್ನ ದಿನಕ್ಕೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯೂಸ್ ಮಾಡಿ. ಅನಾರೋಗ್ಯ ಇದ್ರೆ ಬೆಳಿಗ್ಗೆ 2, ಮಧ್ಯಾಹ್ನ, ಸಾಯಂಕಾಲ ಯೂಸ್ ಮಾಡಿ. ಓಕೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಯಾರಿಗೇನು ಕ್ವಶನ್ಸ್ ಇದ್ರೆ ಕೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಂದು ಪ್ರಾಡಕ್ಟ್ ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ನಮ್ಮ ಪಕ್ಕದ ಮನೆಯಲ್ಲಿ ನಮ್ಮ ಮಾವನವರು ಸೀಮಂತ ಬಾಯ್ಕಿದ್ದು ತಿಂಡಿ ಮಾಡ್ತಾರೆ ಸರ್. ಅಲ್ಲಿ ಅವರು ಅದನ್ನು ತಿಂಡಿಯನ್ನು ಬಡಿಸುವಾಗ ನಮ್ಮ ಮನೆ ಎದುರುಗಡೆ ನುಗ್ಗೆ ಸೊಪ್ಪಿದ್ದು ಮರ ಇದೆ. ಇದರ ಪದಾರ್ಥ ಬೇಕೇ ಸರ್, ಅದು ಗರ್ಭಿಣಿಯರಿಗೆ ಅಷ್ಟು ಪೌಷ್ಟಿಕ. ನೋಡಿ, ಮುಂಚಿನವರಿಗೆ ಗೊತ್ತಿತ್ತು ಇದರಲ್ಲಿ ಎಷ್ಟು ಪೌಷ್ಟಿಕಾಂಶ ಇದೆ ಅಂತ. ನೋಡಿದ್ರಾ? ನೋಡಿ, ಅದೊಂದು ಸಿಸ್ಟಮ್ ಮಾಡ್ಬಿಟ್ಟಿದಾರ ಅವರು. ಸೊ ಅವರಿಗೆ ಗೊತ್ತಿದೆ ಇದು. ನಮ್ಗೆ ತುಂಬಾ ಜನರಿಗೆ ಇದರ ಬಗ್ಗೆ ಇನ್ನೂ ಇನ್ಫಾರ್ಮೇಶನ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಹೇಳುದು, ಇದನ್ನ ರೆಗ್ಯುಲರ್ ಯೂಸ್ ಮಾಡ್ಬೇಕಂತ ಹೇಳ್ತಾರೆ. ಡೈಲಿ ಯೂಸ್ ಮಾಡುವ ಒಂದು ಪ್ರಾಡಕ್ಟ್ ಅಂದ್ರೆ ಇದು ಮೊರಿಂಗಾ, ನುಗ್ಗೆ ಸೊಪ್ಪು. ಸೊ ಹಾಗಾಗಿ ವಂಡರ್ಫುಲ್ ಪ್ರಾಡಕ್ಟ್ ನೋಡಿ, ವಂಡರ್ಫುಲ್ ಪ್ರಾಡಕ್ಟ್. ಓಕೆ, ಆನಂದ್ ಮಸ್ಲಿ ಅವರೇ ಹೇಳಿ. ಮಾತಾಡ್ಲಿಕ್ಕಿದ್ರೆ ಮಾತಾಡಬಹುದು, ಇಲ್ಲ ಅಂತ ಹೇಳಿದ್ರೆ ಕೆಲವು ಮೆಸೇಜ್ ಬಹಳ ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತಮಗೊಂದು ಮೆಸೇಜ್ ಹಾಕಿದ್ದೆ ಸರ್. ಓಕೆ ಹೇಳಿ ಸಿದ್ದಮೂರ್ತಿ ಅವರೇ. ಸರ್ ತಮಗೊಂದು ಮೆಸೇಜ್ ಹಾಕಿದ್ದೆ ನೆನ್ನೆ 4 years old. ಮೆಸೇಜ್ ಹಾಕಿದ್ರಾ? ಪ್ರೆಸೆಂಟೇಷನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ವಂಡರ್ಫುಲ್ ಎಕ್ಸ್ಪ್ಲನೇಷನ್ ಅಂಡ್ ರಿಗಾರ್ಡಿಂಗ್ ಮೊರಿಂಗಾ. ಓಕೆ, ಪರ್ಸನಲ್ ವಾಟ್ಸ್ಆಪ್. ಓಕೆ, ಐ ವಿಲ್ ಚೆಕ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಇನ್ ಎನಿಬಡಿ ಯಾರಾದ್ರೂ ಕೇಳಲಿಕ್ಕಿದೆಯಾ? ಪ್ರತಿಯೊಬ್ಬರು ಯೂಸ್ ಮಾಡಿ ಅಂತ ಹೇಳೋದು. ಸೊ ಅದರಿಂದ ಇದನ್ನ ನೀವು ಈವನ್ ಬಿಸ್ನೆಸ್ ಆಗಿ, ನಾನು ಹೇಳಿದ್ದಲ್ಲ, ಒಂದು ಮೊರಿಂಗಾ ಅಂತ ಒಂದು ಕಂಪನಿ ಇದೆ, ಬರೀ ಒಂದು ಪ್ರಾಡಕ್ಟ್ ಇಟ್ಕೊಂಡು ಬಿಸ್ನೆಸ್ ಎಷ್ಟು ಮಾಡ್ತಾರೆ ಅಂದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಷ್ಟು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಹತ್ರ ಎಷ್ಟು ಪ್ರಾಡಕ್ಟ್ ಇದೆ, ಎಷ್ಟು ಬೇಕಾದ್ರೂ ನೀವು ಇದನ್ನ ಬಿಸ್ನೆಸ್ ಆಗಿ ತಗೊಂಡು ಮಾಡ್ಬೋದು. ಹಾಗಾಗಿ ಹೇಳಿ ಆನಂದ್ ಮಸ್ಲಿ ಅವರೇ, ಮಾತಾಡಿ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ ರಿಯಾಕ್ಷನ್ ಫ್ಯಾಮಿಲಿ. ಸರ್, ಮೊರಿಂಗಾದ ಬಗ್ಗೆ ತಾವು ಅತ್ಯಂತ ಸವಿವರವಾದಂತ ಮಾಹಿತಿ ಕೊಟ್ರಿ. ನಿಜವಾಗ್ಲೂ ಮೊರಿಂಗಾ ಬಹಳ ಗ್ರೇಟ್ ಇದೆ ಸರ್. ನನ್ನ ಅನುಭವದಲ್ಲಿ ಅಂತಂದ್ರ ಬ್ಲ್ಯಾಕ್ ಕ್ಯುಮಿನು ಮತ್ತು ಮೊರಿಂಗಾ ಇವು ಎರಡೂ ನೋಡ್ರಿ, ಸಾವನ್ನ ಒಂದು ಬಿಟ್ಟು ಉಳಿದು ಎಲ್ಲದಕ್ಕೂ ಬರ್ತಾವ್ರಿ. ಅಷ್ಟು ಉಪಯುಕ್ತವಾಗಿದಾವು. ಮತ್ತ ನಾನು ನಮ್ಮ ತಂಗಿಯವರು ಇಬ್ಬರದಾರ, ಅವ್ರಿಗೆ ಕೊಡ್ತಾ ಇದ್ದೀನಿ. ಆಮೇಲೆ ಬೇರೆ ಇನ್ನೊಂದಿಬ್ರಿಗೆ ಕೊಡ್ತಾ ಇದ್ದೀನಿ. ತಗೊಳ್ತಾ ಇದ್ದಾರೆ ಅವರು. ಅದನ್ನ ರಿಪೀಟ್ ಕೇಳ್ತಾ ಇದ್ದಾರೆ ಅವರು, ಇದು ಬೇಕಂತ ಹೇಳಿ. ಯಾಕಂದ್ರೆ ಅದು ಅಷ್ಟೊಂದು ಅವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದೆ. ರಿಯಲಿ ಇದು ಗ್ರೇಟ್ ಸರ್. ಬಹಳ ಅದ್ಭುತವಾಗಿ ಮಿರಾಕಲ್ ಅಂತ ಹೇಳಿದ್ರಿ ನೀವು. ನಿಜವಾಗ್ಲೂ ಮಿರಾಕಲ್ ಇದೆ. ಜನರಿಗೆ ತಿಳುವಳಿಕೆ ಬರಬೇಕು. ನಾವು ವೆಲ್ನೆಸ್ ಬಿಸಿನೆಸ್ ಕಡೆಗೆ ಬರಲೇಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಬಹಳ ಪಶ್ಚಾತ್ತಾಪವನ್ನು ಪಡ್ತೀವಿ. ಕೈ ಮೀರುಕ್ಕಿಂತ ಪೂರ್ವದಲ್ಲೇ ಈ ಡಿಯಾಕ್ಷನ್ ಪ್ರಾಡಕ್ಟ್ ಗಳನ್ನ ಸೇವನೆ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು ಆನಂದ್ ಮಸ್ಲಿ ಅವರೇ. ನಿಮ್ಮ ಒಂದು ಏನು ಇಂಟೆನ್ಷನ್ ಕರೆಕ್ಟ್ ಇದೆ. ನಾವು ಜನರಿಗೆ ತಲುಪಿಸ್ಬೇಕಷ್ಟೇ. ನಮ್ಮ ಕೆಲಸ ನಾವು ಮಾಡ್ತಾ ಹೋಗೋಣ. ಜನ ತಗೊಳ್ತಾರೆ. ಕೆಲವರಿಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಮತ್ತೆ ಲೇಟ್ ಆಗಿ ಬರ್ತಾರೆ. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ ಮೇಡಮ್. ಬಹಳ ಡೀಟೇಲ್ ಆದ ಮಾಹಿತಿಯನ್ನ ಕೊಟ್ರಿ ಸರ್. ಅಲ್ಪ ಸ್ವಲ್ಪವಾಗಿ ನಮಗೂ ಕೂಡ ಗೊತ್ತಿತ್ತು. ಇದು ಬಹಳ ಹಿಂದೆನೆ
ಸರ್ ಒಂದ್ 20 ವರ್ಷದ ಕೆಳಗೆ ಚಂದನ ಟಿವಿಯಲ್ಲಿ ಒಂದು ಇಂಟರ್ವ್ಯೂ ಮಾಡ್ಬಿಟ್ಟು ನುಗ್ಗೆ ಸೊಪ್ಪಿಂದೆ 1 ಅವರ್ ಒಬ್ರು ಡಾಕ್ಟರ್ ಹೇಳಿದ್ರು ಸರ್. ಎಲ್ಲಾ ಯಾವ ತರ ಇದ್ರಲ್ಲಿ ಪೋಷಕಾಂಶಗಳೆಲ್ಲ ತುಂಬಿದಾವೆ ಅಂತ ಹೇಳ್ಬಿಟ್ಟು ಆ ತರ ಇತ್ತು. ಈಗ ಎಲ್ಲ ಈ ಫಾರ್ಮಲ್ ಬಂದಿದೆ. ಜನರಿಗೆ ಏನು ಅಂದ್ರೆ ನಾವೇನ್ ಬಿಡು ನುಗ್ಗೆ ಸೊಪ್ಪು ನುಗ್ಗೆಕಾಯಿನ ತಂದು ಸಾರ್ ಮಾಡಿ ತಿಂತೇವೆ ಅಂತ. ಯಾವಾಗೋ ವರ್ಷಕ್ಕೊಮ್ಮೆನೋ ವರ್ಷಕ್ಕೆ 2 ಸರಿನೋ ತಿಂದ್ರೆ ಅದು ದೇಹಕ್ಕೆ ಸಾಕಾಗೋದಿಲ್ಲ. ಒಂದು ರೆಡಿಯಾಗಿ ನಮ್ಮ ಕ್ಯಾಪ್ಸುಲ್ ನ ತಗೊಳ್ಳೋದ್ರಿಂದ ಏನು ಇನ್ನು ಮುಂದಿನ ದಿನಗಳಲ್ಲಿ ಏನು ನಮ್ಮ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಬರ್ತಾ ಇದೆ ಎಲ್ಲ ನಮ್ಮ ಕಾರಣ ನಮ್ಮ ಫುಡ್ ಇರ್ಬೋದು, ನಮ್ಮ ಲೈಫ್ ಸ್ಟೈಲ್ ಇರ್ಬೋದು. ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ನಾವು ಇವುಗಳನ್ನ ಅವಾಗ ಕಂಟಿನ್ಯೂಸ್ ಆಗಿ ಕೆಲವರು ಯೂಸ್ ಮಾಡಲ್ಲ ಸರ್. ಒಂದ್ಸರಿ ಸ್ಪಿರುಲಿನಾ ತಗೊಂಡ್ರೆ ಒಂದ್ಸರಿ ಮೊರಿಂಗಾ ತಗೊಳ್ತಾರೆ, ಆ ತರ ಅಡ್ಜಸ್ಟ್ಮೆಂಟ್. ಬಟ್ ಯಾವುದೇ ರೂಪದಲ್ಲಾಗ್ಲಿ ಇದನ್ನ ರೆಡಿ ಇದೆ. ನಮ್ಮ DXN ಮೊರಿಂಗಾ ನಂಬರ್ 1 ಇದೆ. ಎಲ್ರು ಬಳಸಿ ಮತ್ತೆ ಹೆಚ್ಚಿನ ಜನರಿಗೆ ನಾವು ಇದ್ರ ಬಗ್ಗೆ ಹೇಳೋಣ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಲಾಸ್ಟ್ ಬಟ್ ಲೀಸ್ಟ್, ಇವತ್ತು 30 ತಾರೀಕಲ್ಲಿ ಇದೀವಿ ನಾವು. ನಾಳೆ ಲಾಸ್ಟ್ ಡೇಟ್ ಇದೆ ಈ ಮಂತಿಗೆ. ಯಾರಿಗೆಲ್ಲ ನಿಮಗೆ ಸ್ಟಾರ್ ಹೋಟೆಲ್ ಅಲ್ಲಿ ಏಕ್ದಮ್ ಟಾಪ್ 5 ಸ್ಟಾರ್ ಹೋಟೆಲ್ ಅಲ್ಲಿ ಟ್ರೈನಿಂಗ್ ಬೇಕು, ಇಮಿಡಿಯೇಟ್ 50,000 ಪ್ರಾಡಕ್ಟ್ ಅನ್ನ ಲಂಪ್ ಅಲ್ಲಿ ಪರ್ಚೇಸ್ ಮಾಡಿ. ಈ ತಿಂಗಳು ಇವತ್ತು ಮತ್ತೆ ನಾಳೆ ಒಳಗಡೆ ಪರ್ಚೇಸ್ ಮಾಡಬೇಕು. ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಒಂದು ಅವಕಾಶ ಇದೆ. ನೆಕ್ಸ್ಟ್ ಮಂತ್ ಟ್ರೈನಿಂಗ್ ಇದೆ, ಅದಕ್ಕೆ ನೀವು ಅಟೆಂಡ್ ಆಗ್ಬೋದು. ಒಂದೇದು. ಎರಡನೇದಾಗಿ ಕಂಟಿನ್ಯೂಯಸ್ ಆಗಿ ನೆಕ್ಸ್ಟ್ ಮಂತ್ ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಪುನಃ ಸಿದ್ದಿಪೇಟೆ ಫ್ಯಾಕ್ಟ್ರಿಗೆ ಫ್ರೀ ವಿಸಿಟ್ ಇದೆ ನೋಡಿ. ಫ್ರೀ ವಿಸಿಟ್ ಇದೆ. ಅದಕ್ಕೂ ಸಹ ನೀವು ಇವಾಗಲೇ ಮೈಂಡ್ ಸೆಟ್ ಮಾಡಿದ್ರೆ ಅದನ್ನು ಮಾಡ್ಬೋದು. ಇನ್ನು ಓನ್ಲಿ 2 ಡೇಸ್ 2 ದಿನ ಮಾತ್ರ ಮಿಕ್ಕಿದೆ. ಸೊ ಅದರಿಂದ ಈ 2 ದಿನದಲ್ಲಿ ನೀವು ಅದನ್ನ ಮಾಡ್ಕೋಬೇಕಾಗ್ತದೆ. ನೀವು ಮಾಡಿದ್ರೆ ನಿಮ್ಗೆ ಚಾನ್ಸ್ ಇದೆ ನೋಡಿ. ಸೊ ಟ್ರೈನಿಂಗ್ ಸಹ ನೀವು ಫ್ರೀ ಟ್ರೈನಿಂಗ್ ಇದೆ, ಅದ್ರ ಜೊತೆಗೆ ನೀವು ಸಿದ್ದಿಪೇಟೆ ಸಹ ಫ್ರೀ ವಿಸಿಟ್ ಇದೆ. ಸೊ ಅದನ್ನ ನೀವು ಬಳಸ್ಕೋಬಹುದು. ಇನ್ ಕೇಸ್ ಯಾರಿಗೋ ನಿಮ್ಗೆ 50 ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಗೆ 50% ಎಕ್ಸ್ಪೆನ್ಸ್ ಬರ್ಬೋದು. ಸೊ ನೀವು 10,000 PV ಅನ್ನು ಕೂಡ ಮಾಡ್ಬೋದು. ಪರ್ಸನಲ್ PV 10,000 PV. ಸೊ ನಿನ್ನೆ ಯಾರೋ ಮಾಡಿದ್ರು, ನನ್ನ ಹತ್ರ ಕಳಿಸಿದ್ರು. ಸೊ ಹಾಗೆ ಸೊ ನೀವು ಮಾಡಿದ್ರೆ ಇಲ್ಲಿಂದ ನೀವು ಹೈದರಾಬಾದ್ ಹೋಗೋ ತನಕ ನೀವು ಖರ್ಚು ನಿಮ್ದಿರ್ತದೆ, ಮತ್ತು ಅಲ್ಲಿಂದ ಕಂಪನಿ ಬ್ಯಾರ್ ಮಾಡ್ತದೆ. ಸೊ ನೀವು 50,000 ಮಾಡಿದ್ರೆ ಇಲ್ಲಿಂದನೂ ನಿಮ್ಗೆ ಖರ್ಚು ಕಂಪನಿನೇ ಬ್ಯಾರ್ ಮಾಡ್ತದೆ. ಸೊ ಹಾಗಾಗಿ ಸೊ ಇದನ್ನ ನೀವು ಯೂಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಆಪರ್ಚುನಿಟಿಯನ್ನ ನಾವು ಯೂಸ್ ಮಾಡಬೇಕು. ಸೊ ಅದನ್ನ ಲೀಡರ್ಶಿಪ್ ಫೌಂಡೇಶನ್ ಅದಕ್ಕೆ ಸಪೋರ್ಟಿವ್ ಆಗಿದೆ. ಸೊ ನೀವು ಮ್ಯಾಕ್ಸಿಮಮ್ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾವು ಎಕ್ಸ್ಪೆಕ್ಟೆಡ್ ಒಂದು 100 ಜನ ಎಕ್ಸ್ಪೆಕ್ಟ್ ಮಾಡಿದೀವಿ, ಆದ್ರೆ ತುಂಬಾ ಜನ ಯಾಕೋ ಇಂಟ್ರೆಸ್ಟ್ ಜಾಸ್ತಿ ತಗೊಳ್ಳಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಈಗ ಅವರು ವರ್ಕ್ ಅಂದ್ರೆ ಅವರು ಪಾರ್ಟ್ ಟೈಮ್ ಅಲ್ಲಿ ಇರ್ಬೋದು, ಅಥವಾ ಫುಲ್ ಟೈಮ್ ಅಲ್ಲಿ ಇರ್ಬೋದು, ಅಥವಾ ಆಲ್ ಟೈಮ್ ಇರ್ಬೋದು. ಸೊ ಅದರಿಂದ ಈವನ್ ಫುಲ್ ಟೈಮ್ ಇದ್ದವರು ಕೂಡ ಈಸಿಯಾಗಿ ಇದನ್ನ ಮಾಡ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಮೊನ್ನೆ ನಮ್ಮ ಧರ್ಮಶೀಲಾ ಮೇಡಮ್ ಒಂದು ಹೇಳಿದ್ರು, ನಿಮ್ಗೆ ತನು ಮನ ಇದೇ DXN ಬಿಸ್ನೆಸ್, DXN ನೀವೇ ಅಂತ ತಿಳ್ಕೊಂಡ್ರೆ ನೀವು 1 ಲಕ್ಷ ಬಿಸ್ನೆಸ್ ಅನ್ನ ಮಾಡ್ಬೋದಂತೆ ನೋಡಿ. ತಿಂಗಳಿಗೆ 1 ಲಕ್ಷ ಬಿಸ್ನೆಸ್. ನಾವು ಏನ್ ಮಾಡ್ತೀವಿ? ಹಲೋ, ಮಾತಾಡಿ. ಓಕೆ, 1 ಲಕ್ಷ ಬಿಸ್ನೆಸ್ ಅನ್ನು ಕೂಡ ನೀವು ಮಾಡಬಹುದು. ಬಟ್ ನೀವು ಅದನ್ನ ನಿಮ್ಮ ಅದ್ರ ಒಳಗಡೆ ಹೋಗ್ಬೇಕು. ನೀವೇ DXN ನೀವೇ ಆಗ್ಬೇಕು. ನೀವು ಅದ್ರ ಜೊತೆಗೆ ಬೇರೆ ಬೇರೆ ಮಾಡ್ತಾ ಇರ್ತಾರೆ, ಅಥವಾ ಬೇರೆ ಬೇರೆ ನೀವು ಪಾರ್ಟ್ ಟೈಮ್ ಮಾಡ್ತೀರಿ, ಆವಾಗ ಅದು ಸಾಧ್ಯ ಆಗೋದಿಲ್ಲ. ಈಗ ಅವರ ಟೀಮಲ್ಲಿ ತುಂಬಾ ಜನ ಈಗ 50,000 ಅವ್ರ ಕಂಪನಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ, ಈ 50,000 ಪರ್ಚೇಸ್ ಅನ್ನ ಕಂಟಿನ್ಯೂ ಮಾಡಿ 1 ವರ್ಷ ಇಡಿ ಸರ್ ಅಂತ ಹೇಳ್ತಾ ಇದ್ದಾರೆ. 1 ವರ್ಷ ಇಟ್ಟರು ನಿಮ್ಗೆ ಆಫರ್ ಕೊಡಿ ಅಂತ. ಈಗ ಅದು ಆಫರ್ ಅಲ್ಲಿ ನಿಮ್ಗೆ ಶ್ರೀಲಂಕಾ ಆಫರ್ ಇರ್ಬೋದು, ಅಥವಾ ನಿಮ್ಗೆ ಮಲೇಷ್ಯಾ ಆಫರ್ ಅದು ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಆದ್ರಿಂದ ನೀವು ಇವತ್ತಿಂದನೇ ಅದಕ್ಕೆ ರೆಡಿ ಆಗಿ. ಸೊ ನೀವು ಹೋಗ್ಲಿಕ್ಕೆ ಚಾನ್ಸಸ್ ಉಂಟು. ಓಕೆ, ಹೇಮಾ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಸೊ 1 ಮಿನಿಟ್ ಮೇಡಮ್, ಯಾರೋ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದಾರೆ. ಮಾತಾಡಿ. ಗುಡ್ ಮಾರ್ನಿಂಗ್ ಟು ಆಲ್ ಸರ್. ಸರ್, ಇವತ್ತು ಇನ್ಫಾರ್ಮೇಶನ್ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ, ನಾನು ಒಂದ್ ದಿವ್ಸನೂ ಜಾಯ್ನ್ ಆದ ದಿವ್ಸದಿಂದ ಒಂದ್ ದಿವ್ಸನೂ ನಿಮ್ ಇನ್ಫಾರ್ಮೇಶನ್ ನಾನು ಮಿಸ್ಸೇ ಮಾಡಿದ. ಇನ್ನ ಬರ್ಕೊಳಕ್ ಕೂಡ ಇದು ಶುರು ಮಾಡ್ಬೇಕು. ಈಗ ನಾನು ಊರ್ ಸೇರಿದ್ದೀನಿ, ಆದ್ರೂ ನಾನು ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾನೆ ಇದ್ದೀನಿ ಸರ್. ಆದ್ರೆ ಇವತ್ತಿನ ಪ್ರೋಗ್ರಾಮ್ ಎಷ್ಟು ಸೂಪರ್ ಇತ್ತು ಸರ್. ಅಷ್ಟು ಮಾತ್ರ ನನ್ಗೆ ಹೇಳಬಲ್ಲೆ ನನ್ನ ನಾಲೆಡ್ಜ್ಗೆ ಸರ್. ಥ್ಯಾಂಕ್ ಯು ಸರ್. ಮೇಡಮ್, ನೀವೀಗ ಟೀಚರ್ ಅಥವಾ ಸ್ಟೂಡೆಂಟ್ ಆಗಿರ್ಬೋದು. ನೀವು ಒಂದ್ ದಿವಸ ಟೀಚರ್ ಆಗ್ಬಿಡ್ತಾರೆ ಇದರಲ್ಲಿ, ಆಮೇಲೆ ಪ್ರೊಫೆಸರ್ ಆಗ್ತೀರಿ, ಆಮೇಲೆ ನೀವು ಕೂಡ ಮೀಟಿಂಗ್ ಕೊಡ್ಲಿಕ್ಕೆ ಶುರು ಮಾಡ್ತೀರಿ. ಈಗ ಮೊನ್ನೆ ನೋಡಿ ಗೋವಿಂದ್ ಪಾಂಡೆ ಅವರು ಅಂತ, ಅವರಿಗೆ ನೋಡಿ, ಅವರು ಏನು ಅವ್ರ ಹತ್ರ ಮೊದಲು ಬಾರಿ ಅವರು ಹೆದರ್ತಾ ಇದ್ರು. ಅಂದ್ರೆ ಸ್ಟೇಜ್ ಮುಂದೆ ಬರ್ಲಿಕ್ಕೆ, ಅಥವಾ ಕ್ಯಾಮರಾ ಮುಂದೆ ಬರ್ಲಿಕ್ಕೆ, ಅಥವಾ ಝೂಮ್ ಅಂದ್ರೆ ಏನು ಗೊತ್ತಿಲ್ಲ.
ಬಟ್ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಅವರು ಮೀಟಿಂಗ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದನ್ನ ನೀವು ರೆಗ್ಯುಲರ್ ಅಟೆಂಡ್ ಆಗ್ತಾ 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 ನಿಮ್ಗೆ ಗೊತ್ತಾಗ್ತದೆ ನಿಮ್ಮಲ್ಲಿರುವ ಒಂದು ಪವರ್ ಇದೆ, ಶಕ್ತಿ ಇದೆ. ಆ ಶಕ್ತಿಯಿಂದ ನೀವು ಮಿರಾಕಲ್ ಅನ್ನ ಮಾಡ್ಬೋದು. ಹೇಮ ಅವರೇ, ನಿಮ್ಮ ಹತ್ರ ನೋಡಿ, ನೀವು ಒಂದ್ ದಿವಸ ನೋಡಿ ಕ್ರೌನ್ ಅಂಬಾಸಿಡರ್ ಆಗ್ಬೋದು. ಸೊ ನೀವು ಅದನ್ನ ರೆಗ್ಯುಲರ್ ಮಾಡ್ತಾ ಹೋಗ್ಬೇಕು, ಹ್ಯಾಬಿಟ್ ಮಾಡ್ಕೋಬೇಕು. ಪ್ರತಿಯೊಂದನ್ನು ಹ್ಯಾಬಿಟ್. ನಾವು ಯಾವ್ದು ಮಾಡ್ತೀವಿ, ಯೋಗ ಅಂದ್ರೆ ಅದನ್ನ ಹ್ಯಾಬಿಟ್ ಆಗಿ ಮಾಡ್ಕೊಳ್ಬೇಕು, ಅಥವಾ ನಾವು ಮೆಡಿಟೇಷನ್ ಮಾಡಿದ್ರೆ ಅದನ್ನ ಹ್ಯಾಬಿಟ್ ಆಗಿ ಮಾಡ್ಕೋಬೇಕು, ವಾಕಿಂಗ್ ಮಾಡ್ತೀವಿ ಅದನ್ನ ನಾವು ಹ್ಯಾಬಿಟ್ ಆಗಿ ಮಾಡ್ಕೋಬೇಕು. ಅದೇ ತರ ಈ ಒಂದು ಬಿಸ್ನೆಸ್ ಅನ್ನು ಕೂಡ ನಾವು ಹ್ಯಾಬಿಟ್ ಆಗಿ ತಗೊಂಡಾಗ ಅದು ಏನಾಗ್ತದೆ, ಕಂಟಿನ್ಯೂಟಿ ಆಗ್ತಾ ಹೋಗ್ತಾ ಇರ್ತದೆ. ಸೊ ಅವ ರೊಟೀನ್, ನೀವು ಬೆಳಿಗ್ಗೆ ಎದ್ದಾಗ ಬ್ರಷ್ ಮಾಡೋದಿಲ್ವಾ, ಹಲ್ ಹೌದು. ತಿಕ್ಕೋದಿಲ್ಲ, ಅದೇ ತರ ಇದು 3000 PV ಮಾಡುವಂತದ್ದು, 1000 PV ಮಾಡುವುದು, 5000 PV, 10,000 PV, ಮೀಟಿಂಗ್ ಅಟೆಂಡ್ ಆಗುವಂತದ್ದು, ಬುಕ್ ಅನ್ನ ಓದುವಂತದ್ದು. ಇದನ್ನ ನೀವು ಒಂದು ಹ್ಯಾಬಿಟ್ ಮಾಡಿದ್ರೆ ನಿಮ್ಗೆ ಆರೋಗ್ಯ ಸಿಗ್ತದೆ, ನೆಮ್ಮದಿ ಸಿಗ್ತದೆ, ನೀವು ಶ್ರೀಮಂತರು ಆಗ್ಬೋದು. ಎಲ್ಲ ಒಂದರಲ್ಲೇ ಇದೆ. ಓಕೆ, ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಆಲ್ ದ ಬೆಸ್ಟ್. ಸೊ ಎನಿಬಡಿ, ಯಾರಾದ್ರೂ ಮಾತಾಡ್ಲಿಕ್ಕಿದೆಯಾ? ಇಲ್ಲ ಅಲ್ಲ, ಕ್ಲೋಸ್ ಮಾಡೋಣ. ಸೊ ನಾಳೆ ಇನ್ನೊಂದು ಪ್ರಾಡಕ್ಟ್ ಜೊತೆಗೆ ಅಟೆಂಡ್ ಆಗೋಣ. ಥ್ಯಾಂಕ್ ಯು ವೆರಿ ಮಚ್.